ಒಂದು ತೆಂಗಿನಕಾಯಿ 50 ರೂಪಾಯಿ, 50 ತೆಂಗಿನಕಾಯಿದ 5 ರೂಪಾಯಿ ಆತ. ಅದು 5 ರೂಪಾಯಿ ಎದಕ್ ಸಾಲ್ತಾವು? 3 ಊಟ 3 ಪಿಕ್ಚರ್ ನೋಡಿ ನನ್ನವನ್ನ 8 ರೂಪಾಯಿ ಹೋಗ್ಯಾವ ಅದ್ರೊಳಗ. ಏ ಮಗನ, ನನಗೆ ಮಾತು ಹೇಳಿ ಮರಳ ಮಾಡಿಕೊಂಡು ಹೋಗ್ಬೇಡ. ಇಲ್ಲ ಹಂಗೆ ಮಗನ ನೀನು ಕರೆಂಟ್ ಹಿಡಿಯೋಂಗ ಮಾಡ್ತಾನ. ಏ ದೋಸ್ತ ಹಂಗ್ಯಾಕ ಮಾತಾಡ್ತಿಲ್ಲ? ಹಿಂಗ ದಾರಿ ಮ್ಯಾಗ ನಿಂತು ಹೋಗ್ಕೊಳಕತ್ತೀರಲ್ಲ ರೇ, ಹೋಗ್ಕೊಳಕತ್ತೀರಲ್ಲ. ನಿಮಗಿಬ್ಬರಿಗೆ ಏನಾಗೈತಿ ಏನಾಗೈತಿ? ನಮಸ್ಕಾರ ರೀ, ನಮಸ್ಕಾರ ರೀ. ನಮ್ದಟ ನ್ಯಾಯ ಹತ್ತೈತಿ, ಅದ್ ನನ್ ಬಿಟ್ಟು ಬಗೆಹರಿಸ್ಕೊಡ್ಬರ್ಲ. ಏನ್ರಲ್ಲ ಯಾವ್ದು ನಿಮ್ಮ ನ್ಯಾಯ ಅದ ನೋಡ್ರಿ. 10 ರೂಪಾಯಿದಂಗ 50 ತೆಂಗಿನಕಾಯಿ ಎಷ್ಟ್ ಆತ್ರಿ? 50 ತೆಂಗಿನಕಾಯಿ 500 ರೂಪಾಯಿ ಆಯ್ತು. ಮತ್ತ 3 ಊಟದ 20 ರೂಪಾಯಿದಂಗ ಎಷ್ಟಾತು? 3 ಕೂಡಿದಂಗ 60 ರೂಪಾಯಿ ಆಯ್ತು. 60 ರೂಪಾಯಿದಾಗ 3 ಪಿಕ್ಚರ್ದ ಎಷ್ಟಾತು? 180 ಆತು. ಅಂದ್ರ ಒಟ್ಟು ಕೋಡಿಕೆರೆ ಲೆಕ್ಕ ಎಷ್ಟಾತ್ ಹೇಳ್ರಿ? 240 ರೂಪಾಯಿ ಆತ. 500 ರೂಪಾಯಿದಾಗ 240 ಕಡದ್ರ ಇನ್ ಎಷ್ಟು ಉಳಿತ್ರಿ? 260 ರೂಪಾಯಿ ಉಳಿತಪ್ಪ. 260 ರೂಪಾಯಿ ಹೊಳಿ ಕೊಡಲಿ ಕಳ. ಲೇ ಮಂಗ್ಯಾನ ಮಗನ, ಮನೆ ಸಿಂಧಿ ಸಾರಾಯಿ ಕುಡ್ದಿದ ನಿಮ್ಮ ಅಪ್ಪ ಕೊಡ್ತಾನೆ ರೊಕ್ಕ? ಮಗನ ನಾ ಯಾವ ಶಿರೀಶ್ ಅಂದೇ ಕೊಡ್ತಾರೋ ಮಗನ, ಸುಳ್ಳು ಹೇಳಾಕತ್ತಿದಿ? ದೋಸ್ತ ಸುಳ್ಳು ನನಗೇನ್ ಸಿಗುದೈತು? ನೀವ್ ಮಾಡಿದ ಕರಿ ಐತಿ. ಏ ಏನು ಸಿಂಧಿ ಕುರಿ ಬ್ಯಾಡದಾಗ ಊರಾಗ ನಾಯಿ ಕಚ್ಚಾಡ್ದಂಗ ಇಬ್ರು ಕಚ್ಚಾಡಾಕತ್ತೀರ. ಸವನಾಗ ಏನಂತ ಹಂಚ್ಕೊಂಡ್ ಬಿಡ್ರಲ್ಲ. ಏ ಕಳ, ಇಬ್ರು ಕೂಡಿ ಹಂಗಾರ ಜಾಮವಾಯಿ ಜಾತ್ರೆಯಾಗ ತೆಂಗಿನಕಾಯಿ ಅಂತೂ ಜಬರ್ದಸ್ತ್ಲೆ ಮಾರಿದಾವ. ನಾ ಅರ್ಧ ತಗೊಂಡ್ ಬಿಟ್ಟು ಬಡ್ನು. ಆಯ್ತು ತೋರ ದೋಸ್ತ, ನಿನ್ ಮಾತ್ ನಮ್ ಛತ್ರಿ ಮಾವ್ ಹೇಳಿದಂದ್ರ ಅವ್ನ ನಡು ಸಿಗ್ಸ್ಕಾಕ ಬರ್ತಾನ ನೋಡಲ್ಲಿ. ಹಂಗಾರ 50 ತೆಂಗಿನಕಾಯಿ ಯಾರು ಹೊಲ್ದಾಗ ತುಡುಗ್ ಮಾಡ್ರಿಪ್ಪ? ಕ್ಷಮಿಸ್ಬಿಡ್ರಿ ಮಾಮಾರ, ಕ್ಷಮಿಸ್ಬಿಡ್ರಿ. ನಾವ ಕ್ಷಮಿಸಾಕ ನಿಮ್ಮ ಹೊಲದಾಗಿನ ತೆಂಗಿನಕಾಯಿನ ಹರಿದಲ್ಲ, ನಮ್ಮ ಹೊಲದಾಗಿನ ತೆಂಗಿನಕಾಯಿ ಹೋದ್ ಹರಿದು ಮಾರಿದೇವ. ಅಲ್ಲೂ ನಮ್ಮ ಹೊಲದಾಗಿನ ತೆಂಗಿನಕಾಯಿ ತುಡುಗ ಮಾಡಿ ಮತ್ತ ನನ್ನ ನಾಯಿ ಬಿಗಿ ಅರ್ಸಾಕ ಬಾ ಅಂತೀರಿ ಮಕ್ಕಳ್ರೆ. ನಿಮ್ಮನ ಜಾಡಿಸಿ ಹೋಯ್ನಿ ಅಂದ್ರ ಅಲ್ಲಿ ಮಾಸ್ತರ್ ಕುಂತಾನ್ಲ, ಅಲ್ಲಿ ಹೋಗಿ ಬೀಳ್ತೀವಿ ನೋಡ. ಮತ್ತ ಹಂಗ್ಯಾಕ ಮಾಡ್ತೀರಿ ಮಾಮಾರ? ತಪ್ಪಾಗೈತಿ, ಕ್ಷಮಾ ಮಾಡ್ರಿ. ಹಂಗಾರ ನಾ ಹೋಗಿನ ಏನೈತ ಕಂಪ್ಲೇಂಟ್ ಹೋಗಿ ತಗೊಂಡು ಕೊಡ್ತಾನ. ನಿಮಗಿಬ್ಬರಿಗೂ ಬಯಾಗ ನೀರು ಬರುವಂಗ ಏನೈತ ಒದ್ದಿಸ್ತಾನ ಮಕ್ಕಳ್ರೆ ನಿಮ್ಮನ. ಇದೊಂದ್ ಸರ್ತಿ ನಮ್ಮನ್ನ ಕೆಮಿಕ್ಸ್ ಬಿಡ್ರಲ್ಲ.
ಹೆಂಗಿತ್ತ ನಮ್ಮ ದ್ಯಾಮವ್ವ ಈ ಜಾತ್ರೆ? ಫುಲ್ ಜೋರ್ ನಡೆಯುತ್ತೆ ಬಿಡದ ಅದು ಲೆಕ್ಕನ ಬೇರೆ ಹತ್ತರದ ಅದ್ರ ಲೆಕ್ಕನ ಬೇರೆ ಅಂತೀಯ? ಕುಡಿದು ನಿಷೇಧಾಗ ಬಂದ ಕಿರಿಂದ ಹುಡುಗಿ ಬಂದ ಕೆನ್ನಿಗೆ ಬಾಡಿಸಿದಂಗ ಆಗಿತ್ತ. ಹೌದಾ? ಹಂಗಾದ್ರೆ ನಿಮ್ಗೂ ಕುಡಿದು ಜಾತ್ರೆಗೆ ಮತ್ತೆ ಏರಿತ್ತು. ಏರಿದ್ದಾವ ಹುಡುಗಿಗೆ ನಾವು ಆ ಕುಡುಗರು ಯಾರು ಅನ್ನೋದ ತೋರಿಸ್ಬೇಕಾಕೈತೆ. ಅಲ್ಲ ಮತ್ತಿನ್ನೇನ್ ಮಾಡಿದ್ಲು ಹುಡುಗಿ? ಹುಡುಗಿ ಎಲ್ಲ ಮಾಡ್ಯಾಳ ಏನ್ ಮಾಡಾಕಿ ಅಂದ್ರೆ ಎಲ್ಲ ಮಾಡ್ಯಾಳ ಅನ್ನಂಗಾಯ್ತ. ಅಲ್ಲೇ ಕಪಾಳ ಮೋಕ್ಷ ಮಾಡ್ಕೊಂಡ ಉಂಡ ಕೈ ಕಂಡೋಗಿ ತೋರಿಸಿ ಬಂದಿರಲ್ಲ, ಮುಗ್ದಂಗಾದ್ ಬಿಡ ಕತಿ. ಮುಗಿತೈತಿ ಆ ಕತಿ. ಹಾ? ಇನ್ನು ಮತ್ತಾರ ಕೆರೆ ಕೊಡಕಿರ ಬಂದಾರು ಮಾತು ನಿಮ್ಗೆ ತೋರ್ಸಾರ ಯಾರ ಅನ್ನೋದ. ಓಹೋ ನಾವ್ ಯಾರು ನೀವ್ ಯಾರು ನನಗ್ ತೋರಿಸ್ತೀರಾ? ತೋರ್ಸಾರನ ಓದ್ತಿರ ನೋಡಿದ್ ಬಿಡು ಮಾರಾಯ. ಅಲ್ಲೇ ಈ ನಮ್ಮನೆ ಜಾತ್ರೆ ಬಿಡಾಕತ್ತಿರಲ್ಲ, ಪಟ್ನ ಗಾಡಿ ಹತ್ ನೋಡ್ರಿ, ಶಿಸ್ತು ಹೋಗ್ಬಿಡೋಣ ಅಂತ ಮತ್ತ ಜಾತ್ರೆಗೆ. ರೈಟ್. ನಾಟಕ ಮಾಡುವ ಕುಣಿತಳದ ಸವಾರಿ ಇನ್ನೊಂದ್ ಸ್ವಲ್ಪ ಎಬ್ಬಸಿ ತೋರಿಸತಾಳು ಗಗರಿ ಹುಡುಗರು ಹೋಗ್ಯಾವ ಹೌಹಾರಿ ನಮ್ಮೂರ ಜಾತ್ರೆ ಮಾಡೋನು ಖಾತ್ರಿ ಬರಬೇಕ ನೀ ರಾತ್ರಿ ನಮ್ಮೂರ ಜಾತ್ರೆ ಮಾಡೋನು ಖಾತ್ರಿ ಬರಬೇಕ ನೀ ರಾತ್ರಿ ಏ ಅಪ್ಪ ನಿಮ್ಮಿಬ್ಬರು ಕರ್ಕೊಂಡ್ ಬರ್ತಾ ಜಲ್ದಿ ನಡ್ರಿ. ನಡ್ರಿ ಹೋಗೋಣ ಜಾಂಡೆ
ಭುಜಂಗ ಯಾಕೋ ನಮ್ಮ ಊರಾಗೇನು ಸತ್ತು ಸುದ್ದಿಯೇ ಬರುವಲ್ದಲ್ಲೋ ದೇವ್ರ. ಸುಳಿವು ನೀಡಿದವರ ನೀವು ಈ ಭುಜಂಗನ ಕೈಯಲ್ಲಿದೆ ಅಂತ ಗೊತ್ತಿಲ್ಲವೇ ಅವರಿಗೆ? ಅಂದಂಗಪ್ಪ ಇದು ಕುಂತವ್ರದ್ದು ಏನೈತ ಮಂದಿ ಬಾಯಿ ಮುಚ್ಚಬೇಕು ನೋಡು ಯಪ್ಪ. ಯಾಕೆ ಹೆದರ್ತೀಯ ತಿರುಪತಿ? ಈ ಭುಜಂಗ ಇರುವಾಗ ಹೆದರಿಕೆ ಬೇಡ. ಈ ಭುಜಂಗ ಅಂದ್ರೆ ಎಂತ ತಿಳಿದಿದೆಯಾ? ಶೇರ್ ಬಬ್ಬರ್ ಶೇರ್. ಈ ಭುಜಂಗನ ಜೊತೆಲಿ ಇದ್ದಾಗ ಯಾವತ್ತಿಗೂ ಹೆದರಬೇಡ. ಈ ಜಮೀನ್ದಾರನ ಮಾತಿಗೆ ಈ ನಾಡೇ ಕೂಡ ಆಗಬೇಕಾಗಿದೆ. ಯಾಕೆ ತಿರುಪತಿ? ಈ ಕಡೆ ನೋಡ್ರಿ ಬಸವಂತಿ ಈ ಕಡೆ ಬರಾಕತ್ತಾನ ನೋಡ್ರಿ. ಯಾಕೆ ತಿರುಪತಿ ಯಾಕೆ ನೋಡಕ್ಕ ಯಾಕಂದ್ರೆ ಅಪ್ಪ ಜಮೀನ್ದಾರ ಏನಂತ ಸಾವುಕಾರ್ತಿ ತಿರ್ಕೊಂಡಲ್ಲ ಬಾಳ ದುಃಖ ಆಗತೈತಿ ಯಪ್ಪ, ಬಾಳ ದುಃಖ ಆಗತೈತಿ. ಪಾಪ ಹಾಗಾಗ್ಬಾರ್ದತ್ತು ಅವರಿಗೆ. ರೈತ ಸಮಾವೇಶದಲ್ಲಿ ಚಪ್ಪಾಳೆ ಗಿಟ್ಟಿಸಿಕೊಂಡ ಅವರಿಗೆ ಹಾಗಾಗ್ಬಾರ್ದಿತ್ತು. ಅದೆಂತ ಕಷ್ಟ ಬಂದರು ನಿಷ್ಠೆಯಿಂದ ತಮ್ಮ ಕೆಲಸ ಮಾಡಿ ಆ ಹೇಸಿ ಪ್ರಯತ್ನ ಮಾಡಿದವರ ಕತ್ತರಿಸೋನು ವೀರಭದ್ರನ ಪಣ ಕೊಟ್ಟು ನಿಂತಿದ್ದಾನೆ. ತಿರುಪತಿ ಇನ್ನು ಹೋಗಿಲ್ಲ ಅನ್ಸುತ್ತೆ. ಸಾಕು ಅಕ್ಕಪಕ್ಕದವರು ಈ ಮಾತಾಡಿದ್ದಾರೆ. ನಮ್ಮ ಗೌರವ ಇವರನ್ನು ಸುಮ್ಮನೆ ಬಿಡೋದಿಲ್ಲ. ಮತ್ತೆ ನಡಿ ಹೋಗೋಣ. ಹಂಗಾರ ಹೋಗೋಣ ಬರ್ರಿ ಹಂಗಾರ. ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಎಂಥ ತಂಪಾದ ಗಾಳಿ, ಎಲ್ಲಿ ನೋಡಿದ್ರೆ ಅಲ್ಲಿ ಜೊರೆ ಹರಿಯುವ ನೀರು, ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದ. ಅಬ್ಬಬ್ಬಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಹಕ್ಕಿಗಳ ಹಾಗೆ ನನಗೂ ಹಾಡು ಕುಣಿಬೇಕು ಅಂತ ಆಸೆ ಆಗ್ತಾ ಇದೆ. तेरी उम्मीद तेरा इंतजार
ಭಾರತಿ. ಯಾರು? ಊರಿನ ಕೋಟ್ಯಾಧೀಶ್ವರ ಚಕ್ರವರ್ತಿ ತಮ್ಮ ಲಕ್ಷ್ಮೀಕಾಂತ್. ಹಾ ನೀಚ, ನೀನೇಕೋ ಇಲ್ಲಿ? ನಾನು ಈ ಸುಂದರವಾದ ಬೃಂದಾವನದಲ್ಲಿ ಒಂದು ಸುಂದರವಾದ ಯುವತಿಯನ್ನು ನೋಡಲು ಬಂದಿರುವೆ. ಮಿಸ್ಟರ್ ಲಕ್ಷ್ಮೀಕಾಂತ್, ನೀ ನೋಡುವ ಆ ಹೂವಿನಲ್ಲಿ ನಾನಿಲ್ಲ. ನೋಡು, ಮಾತನಾಡದೇ ಇರುವ ಆ ಹೂವಿಗೆ 1000 ದುಂಬಿ ಇರಬಹುದು ನಿಜ. ಮಾತನಾಡುವ ಈ ಹೂವಿಗೆ ಇರುವ ದುಂಬಿ ಒಂದೇ ಒಂದು ಮಾತ್ರ. ನೋಡು ಭಾರತಿ, ಈ ಲಕ್ಷ್ಮೀಕಾಂತನ ಕೈ ಹಿಡಿದು ನೋಡು ಭಾರತಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ಸಾಧ್ಯವಿಲ್ಲ. ಯಾಕೆ ಭಾರತಿ? ಮುಚ್ಚ ಬಾಯ್ನ. ನಾನು ಗರತಿಯಾಗಿ ಬಾಳಬೇಕು ಎಂದುಕೊಂಡ ಹಠ ತೊಟ್ಟ ಹೆಣ್ಣು ನನ್ನ ಗೆಳತಿ ನಿಂತ ಜಾಗದಲ್ಲಿ ಹೆಣವಾಗಿ ಬೀಳ್ಬೇಡ. ಭಾರತಿ, ಈ ಲಕ್ಷ್ಮೀಕಾಂತನ ಕೈ ಹಿಡಿದು ನೋಡು ಒಂದು ಬಾರಿ. ಮುಚ್ಚ ಬಾಯ್ನ. ಅದು ಎಂದಿಗೂ ಸಾಧ್ಯ ಇಲ್ಲ ಕಣೋ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊರಟು ಹೋಗು. ಇಲ್ಲವಾದ್ರೆ ಹರಿ ಅವತಾರ ತಾಳಿದ ಹೆಣ್ಣಿನ ಹಾಗೆ ಹೊತ್ತು ನಿನ್ನ ರುಂಡವನ್ನ ಚಂಡಾಡು ಚಾಮುಂಡಿ ನಾನಾಗಬೇಕಾಗುತ್ತೆ. ಇವಳಿಗೆ ಸಹನೆ ಅಂತ ಹೇಳಿದ್ರೆ ಕೇಳಲ್ಲ. ನಮ್ ದಾರಿಯಿಂದಾನೇ ಹೋಗೋಣ. ಬಾ ಭಾರತಿ. ಬೇಡ ಬೇಡ. ನಾನು ಹೇಳಿ ಲಕ್ಷ್ಮೀಕಾಂತ್, ಹೆಣ್ಣು ನಿನ್ನ ಕೈಗೊಂಬೆ ಎಂದು ತಿಳ್ಕೊಂಡು ಯಾಪಟ್ಟಿ ಮಗನೇ. ಯಾರೇ ನೀನು ನನ್ನ ದಾರಿಗೆ ಅಡ್ಡ ಬಂದಂತ ಸ್ತ್ರೀಯರನ್ನ ಅಕ್ಕ ತಂಗಿ ಎಂದು ಭಾವಿಸಿದೆ. ಕಾಮದ ಕಲ್ಲಿನಗಳು ನಿನ್ನಂತ ಸೂರಾದೀಶ್ವರನ್ನ ಬಗ್ಗಿಸ್ಕೊಂಡು ಪಾರ್ಸೋ ಪಾತ್ರ ಮರ್ಯಾದೆಯಿಂದ ಜಮೀನ್ದಾರ್ ವೀರಭದ್ರ ಎಂದು ಮಗಳು ಇರದಿದ್ದರೆ ನಿನ್ನ ರುಂಡ ಮುಂಡಗಳು ತುಂಡರಿಸಿ ಈ ಗರತಿಯ ಪಾದಗಳಿಗೆ ರಕ್ತಾಭಿಷೇಕ ಮಾಡಿಬಿಟ್ಟೆನು. ಈ ಎಚ್ಚರ ನನಗೆ ಎಚ್ಚರ. ನನ್ನ ಕಾರ್ಯಕ್ಕೆ ಅಡ್ಡ ಬಂದಂತ ಭದ್ರ, ಹೋಗು ಹೋಗು ದೊಡ್ಡ ಬಡ್ಡಿ ಮಗನೇ. ನಿನ್ನಂತ ಶೂರನ ಅದೆಷ್ಟು ಜನರು ನೋಡಿಲ್ಲ ನನ್ನ ಜೀವನದಲ್ಲಿ. ಭದ್ರನಿಗೆ ಮತ್ತೊಂದು ಸಲ ನೋಡೋಣ. ಭದ್ರನಿಗೆ ಇರೋದು ಹೋಗೋದು ಬೇಡ. ಮತ್ತೊಂದ್ಸಲ ಭಾರತಿ ಸಿಕ್ಕಾಗ ನೋಡೋಣ. ಭಾರತಿ, ಏನಿಗೆ ನೀನು ಅವತ್ತೆ ಇಂಥ ಕಾಡುದಾರಲ್ಲಿ ಒಬ್ಬಂಟಿಯಾಗಿ ಬರಬಾರ್ದಮ್ಮ. ಯಾಕೆಂದ್ರೆ ನಮ್ಗೆ ಇನ್ನೂ ರಾಮರಾಜ ಬಂದಿಲ್ಲ. ಬೇಗ ಹೋಗಿ ಮನೆ ಸೇರ್ಕೋ. ಭದ್ರ, ನಿಂತ್ಕೊಳ್ಳಿ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ದೇವ್ರ ಹಾಗೆ ನನ್ನ ಮಾನ ಕಾಪಾಡಿದ್ರಲ್ಲ. ನಿಮ್ಮಂಥ ದೇವರಂಥ ವ್ಯಕ್ತಿಯ ಕೈ ಹಿಡಿಯೋ ಭಾಗ್ಯ ನನಗೆ ಸಿಕ್ಕರೆ ನನ್ನಂಥ ಪುಣ್ಯವತಿ ಬೇರೆ ಯಾರು ಇಲ್ಲ ಅಂದ್ಕೊಳ್ತೀನಿ. ಭದ್ರ, ದಯವಿಟ್ಟು ನನ್ನ ಸತಿ ಅಂತ ಸ್ವೀಕಾರ ಮಾಡ್ಕೊಳ್ಳಿ. ಭದ್ರ, ಭಾರತಿ, ನೊಂದ ಹೆಣ್ಣಿನ ಮನಸ್ಥಿತಿ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನನಗೂ ನಿನಗೂ ಅಂತ ಹಿರಿಯರಾಗಿ ಅಣ್ಣನಿದ್ದಾರೆ. ಅವರ ವಿಚಾರಕ್ಕೆ ಸ್ವಲ್ಪ ಅವಕಾಶ ಇರಬೇಕಾಗಿ. ಖಂಡಿತ ಭದ್ರ, ಹಾಗೆ ಆಗ್ಲಿ. ನಿಮ್ಮ ಅಣ್ಣನವರು ಒಪ್ಪಿಗೆ ಕೊಟ್ಟ ಮೇಲೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ, ಸರಿನಾ? ಮೆಚ್ಚನೆ ಭಾರತಿ, ಈ ನಿನ್ನ ಮಾತಿಗೆ ಸೂರ್ಯಚಂದ್ರ ಸಾಕ್ಷಿಯಾಗಿ ಹಿಂದೆ ನಿನ್ನ ಸತಿಯನ್ನು ಸ್ವೀಕರಿಸಿಕೊಳ್ಳುತ್ತೇನೆ. ಈ ಗಂಧರ್ವ ರೀತಿಯಲ್ಲಿ ಹಿಂದೆ ಮುಗಿದ ನಮ್ಮ ನಿಮ್ಮ ಕಲ್ಯಾಣ. ಐ ಲವ್ ಯು ಭದ್ರ, ಐ ಲವ್ ಯು. ಐ ಲವ್ ಯು ಭಾರತಿ. ಕಣ್ಣಿಗೆ ಜಾವೋ ಹೋಗಲ್ಲ ಏನೋ ಹುಡುಗಿಗೆ ಜಾರಿ ಹೇಳುತ್ತಿದೆ ಸಿರಿಗೆ ಅಂಗಲಲ್ಲಿ ಬಂಗಾರ ಮಾಗೆ ಗಾಂಧಾರಿಯಂತೆ ಕಣ್ಣುಚ್ಚಿ ಬಂಧನ ಸಾರಿಸೋ ಛಾಯೆ.
ಮನದ ಮಗು ಮತ ಮಾಡಿದೆ ಆಡುವ ಬಂಗಾರವು. ಓಕೆ ಭದ್ರಾ ಹೊರಡೋಣ ಬನ್ನಿ. ಏನ್ ಮಾಡಾಕತ್ತೀರಿ ಜಮೀನ್ದಾರ್ ರಂಗನಪ್ಪನವ್ರೆ? ಚಕ್ರವರ್ತಿ ಚಂದ್ರಕಾಂತ್ ಅವ್ರು ಬಂದಿದ್ದಾರೆ ಅಂತ ಕೂಗೇಳು ತಿರುಪತಿ. ಏ ರಂಗನಾಥ, ಏ ರಂಗನಾಥ, ಎಲ್ಲಿದ್ದೀರಪ್ಪ? ಮನ್ಯಾಗ ಇದೀರಿ ಒಣ್ಣಿಗೆ ನೇರ ಹುಡುಗಿರಿ ಮತ್ತ ಪಟ್ನ ಇದ್ರೆ ಹೊರಗೆ ಬರ್ರಿಯಪ್ಪ. ಯವ್ವ ನಾವ ಯವ್ವ ಚಂದ್ರಶೇಖರ ಕಂಪನಿ ಮಾಲಕರ ಅನ್ನಿಟ್ಟ ಕಾಯಿ ಕೊಟ್ಟ ಏನಂತೆ ಕನ್ಯಾ ನೋಡಾಕ ಬಂದೀವಿ ನೋಡವ್ವ. ಮನ್ಯಾಗ ಏನಾರ ಅಣ್ಣಾರ ಅದಾರು ಇಲ್ಲವ? ಎಲ್ಲಿ ಜಾತ್ರೆಗೆ ಹೋಗ್ಯಾರು ಮತ್ತ? ಓಹೋ ನೀವಾ? ನಿಮಗೆಲ್ಲ ನಮಸ್ಕಾರ. ಕುಳಿತುಕೊಳ್ಳಿ. ದೊಡ್ಡನ ಹೀಗೆ ಬರ್ತಾರೆ. ಮತ್ತೆ ಒಳಗಡೆ ಇದ್ದಾನೆ. ಆಫ್ಸರ್ ಅಂತ ಅವ್ರಿಗೆ ಇನ್ನು ನನ್ನ ಮನೆಗೆ ಸೇರುತ್ತಾ ಅಂದರೆ ನಿಮ್ಮ ತಮ್ಮನ ಭಾಗ್ಯಾನ ಅಂದ್ರ ಭಾಗ್ಯ ನೋಡ್ರಿ ಅದ. ನಮ್ಮ ಮನೆಗೆ ಬಂದು ಕೂತ್ಕೊಳ್ಳೋ ಯೋಗ್ಯತೆ ನಿಮ್ಗೆ ಅಣ್ಣ ಏನ್ ಮಾತಾಡ್ತಾ ಇದ್ದೀನಿ ನೀನು? ಇದೀಗ ತಾನೇ ಹಣ್ಣು ಕಾಯಿ ಕೊಟ್ಟು ಉಡಿ ತಿಂಬೆ ಹೆಣ್ಣು ನೋಡಲು ಬಂದಿದ್ದಾರೆ. ಇವ್ರಿಗೆ ಈ ರೀತಿ ಮಾತಾಡೋದು ಸರಿಯಲ್ಲ. ನೀನು ಹಣ್ಣು ಕಾಯಿ ಇಟ್ಟು ಉಡಿ ತುಂಬಿ ನಿನ್ನ ಕನ್ಯಾನವರು ಬಂದಿಲ್ಲಮ್ಮ. ಇವರು ನಿನ್ನ ಹೆಣ್ಣನವರು ಬಂದಿದ್ದಾರೆ. ಲಕ್ಷ್ಮೀಕಾಂತ ಹೇಳಿದ್ರು ಪ್ರಾರಂಭಕ್ಕೆ ಮುನ್ನವೇ ಅಪಸಕನ. ಆ ಜಮೀನ್ದಾರ ಮನೆ ಬರ್ಲಿಕ್ಕೆ ಹೇಳಿ ಅವರೇ ಇಲ್ಲ ಇಲ್ಲಿ. ಯಪ್ಪ ಅದು ಹುಚ್ಚ ಹುಡುಗ ಐತಿ ಅದ. ಇಲ್ಲಿ ಮೊದಲ ಅದಕ್ಕೆ ತಿಳಿದ್ರಿ ಸಮಾಧಾನ ಇರಪ್ಪ ಮಾವ, ಹಾಲು ಬೆಳ್ತಾನ.
ಮೈ ಮೇಲೆ ಜ್ಞಾನದ ಮಾತಾಡು. ಹುಚ್ಚರ ಎಚ್ಚರ ತಪ್ಪಿ ನನಗೆ ಮಾತಾಡಿದ್ರೆ ನಿನ್ನ ದೇಹನ ನುಚ್ಚು ನೂರು ಮಾಡಿಬಿಡ್ತೀನಿ. ಎಚ್ಚರ. ಸಮಾನ ಕೂತಂತ ಏನಿದು ಅದಂತ ನೀವು ಮಾತು ಮಾತು ಅಂತ ಹೇಳಿ ಚಿಕ್ಕದನಿ. ಭಾಗ್ಯಶ್ರೀ, ನಾವು ಬಂದಂತ ಶುಭ ಸಮಯದಲ್ಲಿ ನೀನು ಈ ರೀತಿ ಮಾತಾಡಿದ್ರೆ ಈ ಮಾತು ಹೌದು ಭಾಗ್ಯಶ್ರೀ. ಹೀಗೆ ಮಾತಾಡ್ತಾ ಇದ್ಯಾ? ನಾನು ಇವರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಮುಂದೆ ನನ್ನ ಕೈ ಹಿಡಿಯಲು ಬಂದ ಗಂಡ ಇವರು. ಇನ್ನೊಂದು ಸಾರಿ ಇಂಥ ನುಡಿಯನ್ನ ನನ್ನ ಮುಂದೆ ನುಡಿಬೇಡಮ್ಮ. ನಮ್ಮ ವಂಶಕ್ಕೆಲ್ಲ ಕಡುವ ಈ ಚಂಡಲ ನಿನ್ನ ಕೈ ಹಿಡಿಯುವ ಗಂಡನೇ. ಇವನೆಂತ ಬಡ್ಡಿ ಮಗ ಅಂತ ನಿನಗೆ ಗೊತ್ತಿಲ್ಲ. ಬಿದ್ದರೆ ಹೆತ್ತ ತಾಯಿಯನ್ನು ಬಿಡದ ಹೇಸಿ ನನ್ನ ಮಗ ಇವನು. ಇನ್ನೊಂದು ಕ್ಷಣ ನನ್ನ ಮನೆಯಲ್ಲಿ ನಿಂತರೆ ನಿನ್ನ ದೇಹ ಆಗುವುದು ಚಿತ್ರ ಚಿತ್ರ. ಭದ್ರ. ತಮ್ಮ, ಏನಪ್ಪ ನೀನು ಮಾತ್ರ ಭರಾಟೆ? ಮನೆಗೆ ಬಂದ ಅತಿಥಿಗಳಿಗೆ ಆ ರೀತಿ ಮಾತನಾಡಬಾರ್ದು. ಅದು ನಿನ್ನ ಯೋಗ್ಯತೆ ಅಲ್ಲ. ನೋಡಪ್ಪ, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ನಿಂತ್ಕೊಳ್ಬೋ. ನಿನ್ನ ತಮ್ಮನಿಂದ ಆದ ಅಪಮಾನವೇ ಸಾಕು. ಸಾಹುಕಾರ್ರೆ, ಅದನ್ನ ನಾನು ಸರಿಪಡಿಸ್ತೀನಿ. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ಮೆಚ್ಚಿದೆ ನಿಮ್ಮ ನಿಚ್ಚಳವಾದ ಮಾತಿಗೆ. ನಿನ್ನ ತಮ್ಮ ಅಂತ ಸುಮ್ಮನೆ ಇದೆ. ಬೇರೆದವ್ರು ಯಾರಾದ್ರೂ ಈ ಮಾತ್ರ ಹೇಳಿದ್ರೆ ಪತ್ತೆ ಹಾಕಿಬಿಡ್ತದೆ. ಸುಮ್ಮಂತೇಳಿ ನಾವು ತಡ್ಕೊಂಡು ನಿಂತೀವ್ರಿ. ಇರ್ಲಿಕ್ಕ ಏನೈತ್ರಲ್ರ ಬ್ಯಾರನೇ ಇರ್ತೀರಿ. ಮತ್ತೆ ಇಲ್ರಿ ತಿರುಪತಿ ಅವರ, ಅದನ್ನೆಲ್ಲ ನಾನು ಸರಿಪಡಿಸ್ತೀನಿ. ನೀವು ಯಾವ ಕಾರ್ಯಕ್ಕೆ ಬಂದಿಲ್ಲ ಅದನ್ನು ಬೇಗ ಹೇಳಿ, ಆ ಕಾರ್ಯ ಮುಗಿಸ್ಬಿಡೋಣ. ಜಮೀನ್ದಾರೆ, ನೀವು ಹೇಳಿದ ಮೇಲೆ ಮುಗಿದು ಹೋಯ್ತು. ನಿಮ್ಮ ತಂಗಿಗೆ ಹಣ್ಣು ಕಾಯಿ ಉಡಿ ತುಂಬಿ ನಾವು ಒಪ್ಪಿಕೊಂಡು ತಾಂಬೂಲ ಬಂಧಿಸಿಕೆ ಬಂದಿದ್ದೇವೆ. ಇನ್ನು ಮುಂದೆ ಈ ಕಾರ್ಯವನ್ನು ಮುಗಿಸೋಣ. ಸಾಹುಕಾರ, ಈ ಕಾರ್ಯ ಮುಗಿಸ್ಲಿಕ್ಕೆ ನಾನು ಸಂಪೂರ್ಣ ಒಪ್ಪಿಗಿದೆ. ಯಾಕಂದ್ರೆ ಈ ವಿಷಯ ನನ್ನ ತಂಗಿ ನನಗೆ ಹೇಳಿದ್ದಾಳೆ, ಅದಕ್ಕೆ ನಾನು ಸಂಪೂರ್ಣ ಒಪ್ಪಿಗಿದೆ. ಸಾಧ್ಯವಿಲ್ಲ. ಇವರಂತ ಮನೆ ಆರು ಮನೆ ಮುರುಕರು ಅಂತ ನಿನಗೆ ಗೊತ್ತಿಲ್ಲಲ್ಲ. ಇಂಥ ಹಲಾಲ್ ಕೋರ್ ನನ್ನ ಮಕ್ಕಳ ಮನೆಗೆ ನಮ್ಮ ತಂಗಿನ ಕೊಡಬೇಡಣ, ಕೊಡಬೇಡ. ಕೊಟ್ಟವಳ ಜೀವನವನ್ನು ಹಾಳು ಮಾಡಬೇಡಣ, ಕೊಟ್ಟವಳ ಜೀವನ ಹಾಳು ಮಾಡಬೇಡ. ಭದ್ರ, ಅಲ್ಲ, ಈ ಲಕ್ಷ್ಮೀಕಾಂತ ನಾಟಕ ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಚಂದ್ರಕಾಂತ ಚರಿತ್ರೆ ಅಂತೂ ನಿನಗೆ ಚೆನ್ನಾಗಿ ಗೊತ್ತಿದೆ. ಇಂಥ ಮನೆ ಆರು ಮನೆ ತನಕ ನಮ್ಮ ತಂಗಿನ ಕೊಡೋದು ಬೇಡ. ಕೈ ಮುಗಿದ್ರಿ ಬೇಡ. ಅಣ್ಣ, ಭದ್ರನ ಪ್ರತಿ ಕ್ಷಣಕ್ಕೂ ನನ್ನ ಪ್ರೀತಿಗೆ ಕಲ್ಲೆಸೆದಿದ್ದಾನೆ. ಅವನಿಗೆ ನನ್ನ ಮದುವೆ ಮಾಡಿಕೊಡೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅಣ್ಣ, ಈ ಜೀವವೇ ಸಾಕಾಗಿದೆ. ನಾನು ಬದುಕಿದ್ದು ಏನು ಪ್ರಯೋಜನ? ತಂಗಿ, ತಂಗಿ ಅಂತ ಮಾತನಾಡ್ತಿರೋ ಮಾಯಿ ನಿನ್ನ ಅಣ್ಣನಿಗೆ. ಚಿಕ್ಕವನಿದ್ದಾಗಲಿಂದಲೂ ನಿನ್ನ ಲಾಲನೆ ಪಾಲನೆಗಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೆ. ತಂಗಿಯಾದ ನಿನ್ನ ಮೇಲೆ ಮಾತೃವಾತ್ಸಲ್ಯ ಪ್ರೀತಿಯಲ್ಲಿಟ್ಟಿದ್ದೆ. ನಿನ್ನ ಜೀವನ ಹಾಳಾಗುವುದು ನೋಡಿಕೊಂಡು ನಾ ಹೇಗೆ ತಡ್ಕೊಳ್ಳಿ ತಂಗಿ? ಇಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಣ್ಣ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದಾಳೆ, ಅದಕ್ಕೆ ಮೌನವಾಗಿ ಬಿಟ್ಟಿದ್ದಾನಮ್ಮ, ಮೌನವಾಗಿ ಬಿಟ್ಟಿದ್ದಾಳೆ. ತಂಗಿ, ತಂಗಿ ದಯವಿಟ್ಟು ಈ ನಿನ್ನ ಮನಸ್ಸನ್ನು
ಬದಲಾಯಿಸಮ್ಮ, ಬದಲಾಯಿಸು. ಆ ಬ್ರಹ್ಮ ಭರಿತ ಲಿಖಿತ ಹೀಗೆ ಇರುವಾಗ ಯಾರೇನ್ ಮಾಡಲು ಸಾಧ್ಯ? ದೊಡ್ಡನ, ನನ್ನ ಪ್ರೀತಿ ನಡೆಸ್ಕೊಡ್ತೀನಿ ಅಂತ ನೀನೇ ಅಂದಿದೆ, ಆದ್ರೆ ಈ ನಂಬಿಕೆಯನ್ನು ನೀನಿವತ್ತಿವ ಉಳಿಸ್ಕೊಳ್ಳಿಲ್ಲ. ಹಾಗೆಲ್ಲ ಮಾತಾಡೋಣಮ್ಮ, ಹಾಗೆಲ್ಲ ಮಾತನಾಡಬೇಡ. ನಿನ್ನ ಮನಸ್ಸನ್ನು ನೋಯಿಸುವ ಕಟುಕ ನಾನಾಗ್ಲಾರಮ್ಮ. ನನ್ನ ಕೊನೆಯ ವಿಷಯದವರೆಗೂ ನಿನ್ನ ಯೋಗಕ್ಷೇಮತೆ ನಿನಗೆ ಒಳ್ಳೆಯದಾಗಲಂತೆ ಬಯಸಿದ್ದೇನೆ ತಂಗಿ. ನಿನಗೇನಾದ್ರೂ ನೋಡಿದ್ರೆ ನಾನು ಬದುಕುದುಂಟೇನಮ್ಮ, ಬದುಕುದುಂಟೇನು. ನೀನು ಸ್ವಲ್ಪ ಸಮಾಧಾನದಿಂದಿರು. ಆ ವ್ಯವಸ್ಥೆ ನಾನು ಸರಿಪಡಿಸ್ತೀನಮ್ಮ, ನಾನು ಸರಿಪಡಿಸ್ತೀನಿ. ಅಣ್ಣ ಅಣ್ಣ ಅಣ್ಣ, ಹೋಗಿ ಹೋಗಿ ಹಾವಿನ ಹುತ್ತೊಳಗೆ ಕೈ ಇಡ್ತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡಣ್ಣ, ಯೋಚನೆ ಮಾಡು. ತಮ್ಮ ಭದ್ರ, ನೀನೇನು ಮಾತನಾಡಬೇಡ. ನೀನು ಮಾತಾಡಿದ್ರೆ ಈ ನಿನ್ನ ಆತ್ಮೆ ನೀ ಸುಮ್ಮನೆ ಎತ್ಕೊಳ್ಬೇಕು ತಮ್ಮ. ನಿನ್ನ ಆತ್ಮೆ ಹೆಚ್ಚಿಗೆ ಮಾತನಾಡಬೇಡ. ಶಬಾಷ್, ಅಣ್ಣ ಅಂದ್ರೆ ಹೀಗೆ ಇರ್ಬೇಕು, ತಮ್ಮ ಅಂದ್ರೆ ಹೀಗೆ ಇರಬೇಕು. ನಿಮ್ಮನ್ನು ನೋಡಿ ನನಗೆ ಮಹಾ ಆನಂದ. ಅಣ್ಣನ ಆಜ್ಞೆಯನ್ನು ಪಾಲಿಸಿ ನಿಮ್ಮನ್ನು ನೋಡಿ ಆನಂದವೇ ಆನಂದ. ಅದಕ್ಕೆ ಸಾಹುಕಾರ ನಮಗೆ ಜನ ಮೆಚ್ಚಿದ ಜಮೀನ್ದಾರರು ಅಂತ ಕರೀತಾರೆ. ನನ್ನ ತಮ್ಮ ನಾನು ಹಾಕಿದ ಗೆರೆ ದಾಟುವುದ ಸಾಹುಕಾರ ಗೆರೆ. ಅದಕ್ಕೆ ನಮಗೆ ಜನ ಮೆಚ್ಚಿದ ಜಮೀನ್ದಾರ್ ಅಂತ ಕರೀತಾರೆ. ಮೆಚ್ಚಿದೆ ಮಾತನ್ನು ಮೆಚ್ಚಿದೆ. ಆ ಜಮೀನ್ದಾರ್ರೆ, ಇನ್ನು ಕಾರ್ಯಕ್ರಮ ಮುಂದುವರಿಸೋಣ. ಆಯ್ತು ಸಾಹುಕಾರ್ರೆ, ಕಾರ್ಯಕ್ರಮ ನಿಮ್ಮ ಬಾ ಲಕ್ಷ್ಮೀಕಾಂತ ಬಾ. ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ. ಇವನೇ ವರವಾಗಿ ನಿನ್ನ ಅಳಿಯೋಣ ಅವನವನು. ಇನ್ನು ಮುಂದೆ ನಿನ್ನ ತಂಗಿಗೆ ಗಂಡನಗವನು. ಒಪ್ಪಿಗೆನಾ? ಒಪ್ಪಿಗೆ ಸಾಹುಕಾರ್ರೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಾರ್ಯ ನಾವು ನೀವೆಲ್ಲ ಕೂಡಿ ನನ್ನ ತಂಗಿಯ ವಿಜೃಂಭಣೆಗೆ ಮದುವೆ ಮಾಡಿ ತಾಂಬೂಲ ಬದಲಾಯಿಸೋಣ ಸಾಹುಕಾರ, ಬದಲಾಯಿಸೋಣ. ನಾಳೆ ಒಳ್ಳೆ ಮೂರ್ತಿದೆ ನಮ್ಮ ಜಾಮಾಯಿ ಜಾತ್ರೆಯ ಲಾಸ್ಟ್ ಜಾತ್ರೆ. ಅದ್ರೊಳಗೆ ಇಬ್ಬರು ಮದುವೆ ಮಾಡೋಣ. ತಮ್ಮ ಲಕ್ಷ್ಮೀಕಾಂತ, ಈ ಸಂತೋಷ ಸಮಯದಲ್ಲಿ ಒಂದು ಗೀತೆನಾರ್ದು ಹಾಡಬಾರದೆ? ಇಬ್ಬರು ಪರಸ್ಪರ ಪ್ರೀತಿ ಮಾಡಿ ತಾವೆಲ್ಲರೂ ಇಬ್ಬರು ತಮ್ಮ ಮನಗಳನ್ನು ಅರಿತುಕೊಂಡು ಬಂದಿರಿ. ನಿಮ್ಮ ಬಹಳ ಹರ್ಷ ಆಗಲಿ. ಈ ಸಂತೋಷ ಸಮಯದಲ್ಲಿ ನಿಮ್ಮ ಅಣ್ಣನ ಹೇಳ್ತಾ ಇದ್ದಾನೆ, ತಂಗಿ ನಿನ್ನ ಬಾಯಿ ಕಥೆ ಜೊತೆ ಒಂದು ಉತ್ತಮವಾದಂತ ಗೀತೆ ಹಾಡಮ್ಮ. ಮುದ್ದನ್ನ ಪ್ರೀತಿ ಊದುವ, ಮುದ್ದನ್ನ ಡೋಲು ಬಡಿಯುವ, ಮುದ್ದನ್ನ ಪ್ರೀತಿ ಊದುವ, ಮುದ್ದನ್ನ ಡೋಲು ಬಡಿಯುವ, ಕಲ್ಲ ಹಾಡು ಹಾಡುವ, ಎಲ್ಲ ಸೇರಿ ನೋಡುವ, ಎಲ್ಲ ಹರಿಸುವ ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಚೋರು 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 ಚೋರು. ರೇಷ್ಮೆ ಸೀರೆ ಉಡಿಸಿ ಹೊಸ ಹೂವು ಮುಡಿಯಲಿದೆ ಮಗುವನಾಗಿ ಹೋಗುತ್ತಿರುವಾಗ
ರೇಸಿಮೆ ಸೀರೆಯನ್ನುಳ್ಳ ಮಲ್ಲಿಗೆ ಮಲ್ಲಿಗೆ ಬರ್ತಾಳಮ್ಮ ಬರ್ತಾಳೆ ತಂಗಿ ಬರ್ತಾಳೆ ನನ್ನ ಮನೆಯಲ್ಲಿ ದಾನ ಮಾಡಿ ಕಳಿಸುವ ಕನ್ನ ಬೀಪಿ ಊದುವ ಕನ್ನ ಡೋಲು ಬಡಿಯುವ ಕನ್ನ ಹಾಡು ಹಾಡುವ ಊರೆಲ್ಲ ಸೇರಿ ನೋಡುವ ಊರೆಲ್ಲ ಸೇರಿ ಹರಿಸುವ ನನ್ನ ತಂಗಿಯ ಮದುವೆ ನನ್ನ ತಂಗಿಯ ಮದುವೆ ಜೋರು 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 ಎಂದುತ್ತಾರೆ ಆ ಕಾಡಿನ ತೇರು ಆಯ್ತ್ರಿ ಧನ್ಯಾರ ನಾವಿನ್ನು ಹೋಗಿ ಬರೋಣ ನಡ್ರಿಪ್ಪ ಏನು ಒಟ್ರು ನಿಮ್ಮಿದ್ದವ್ರೆ ನಾಳೆ ಬೆಳಿಗ್ಗೆನೆ ಮದುವೆ ನಾವಿನ್ನು ಬರ್ತೀವಿ. ಆಯ್ತು, ಎಲ್ಲ ಏರ್ಪಾಡು ಮಾಡ್ತೀನಿ. ನೀವು ಬಂದು ಅಕ್ಷತಾರೋಪಣ ಮಾಡಿ ನಮ್ಮ ತಂಗಿ ನಿಮ್ಮ ಮನೆಗೆ ದಾರಿ ಹೇಳ್ತೀನಿ. ಬನ್ನಿ, ಸಂತೋಷ. ಹಾ, ಅಣ್ಣ, ಯಾಕಣ್ಣ ನಿನ್ನೆ ಕಟ್ಟಿದ್ರು? ಏನಿಲ್ಲ ತಂಗಿ, ಸಂತೋಷದ ಕಣ್ಣೀರಮ್ಮ, ಸಂತೋಷದ ಕಣ್ಣೀರು. ನನ್ನ ತಂಗಿ ಇದುವರೆಗೂ ತವರಿನ ಸಿರಿಯಾಗಿ, ನನ್ನ ನೆಚ್ಚಿನ ತಂಗಿಯಾಗಿ ನನ್ನನ್ನು ಬಿಟ್ಟು ಅಗಲಿ ಹೋಗ್ತಿದ್ದಲ್ಲ. ಒಂದು ಕಡೆ ದುಃಖ ಆಗ್ತಾ ಇದೆಯಮ್ಮ, ಒಂದು ಕಡೆ ದುಃಖ ಆಗ್ತಾ ಇದೆ ಅಷ್ಟೇ. ಯಾಕಂದ್ರೆ ಹೆಣ್ಣು ಯಾವತ್ತಿದ್ರು ಗಂಡನ ಮನೆಗೆ ಹೋಗಬೇಕಲ್ಲಮ್ಮ. ಹೆಣ್ಣು ಇನ್ನೊಬ್ಬರ ಸತ್ತು ತಂಗಿ, ಇನ್ನೊಬ್ಬರ ಸತ್ತು. ಇದುವರೆಗೂ ಪ್ರೀತಿ ಮಮತೆಯಿಂದ ಬೇಸರ ಮುದ್ದು ತಂಗಿ ನನ್ನನ್ನು ಬಿಟ್ಟು ಹೋಗ್ತಿದ್ದಾಳಲ್ಲ. ನಿನ್ನ ಬಾಳ ಬೆಳಗಿ ತಪ್ಪಾಗಿ ನೀವು ಸುಖ ಸಂಸಾರ ಸುಖ ಜೀವ ನಡೀಲಿ ಅಂತೇಳಿ ನಿನ್ನ ಅಣ್ಣನ ಬಯಕೆ ಅಮ್ಮ, ಬಯಕೆ. ನೀವೇನು ವ್ಯರ್ಥ ಮಾಡಿಕೊಳ್ಳಬೇಡಮ್ಮ, ವ್ಯರ್ಥ ಮಾಡಿಕೊಳ್ಳೋಣ. ನೀನು ಇಚ್ಛೆ ಪಟ್ಟಂತೆ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನನ್ನದಮ್ಮ, ಜವಾಬ್ದಾರಿ ನನ್ನದು. ಏನೋ ನನ್ನ ತಂಗಿ ನನ್ನ ಬಿಟ್ಟು ಹೋಗ್ತಾ ಇದ್ದಾಳಂತ ಒಂದು ಕಡೆ ದುಃಖನೂ ಆಗ್ತಾ ಇದೆ, ಇನ್ನೊಂದು ಕಡೆ ಸಂತೋಷವಾಗ್ತಾ ಇದೆ ಅಮ್ಮ, ಸಂತೋಷವಾಗ್ತಾ ಇದೆ. ನೋಡಿಯಮ್ಮ, ಆ ಮನೆ ಜಮೀನ್ದಾರ ಮಗನೇ ಹೇಳಿದ್ದಾನೆ, ನಾಳೆ ಮದುವೆನೇ ಅಂತೇಳಿ ಎಲ್ಲ ರೆಡಿ ಮಾಡಿಕೊಳ್ಳೋಣ. ನಾಳೆ ನೀನು ಏನೋ ವ್ಯತ್ಯ ಪಡ್ಕೊಳ್ಬೇಡಮ್ಮ. ಎಂತ ಕಷ್ಟ ಕಾರ್ಪಣ್ಯ ಬಂದರು ನನ್ನ ತಂಗಿ ಸುಖವಾಗಿರ್ಬೇಕು, ಇದೇ ನನ್ನ ಬಯಕೆ. ನಿನ್ನ ಸಂಬಂಧ ನನ್ನ ಪ್ರಾಣ ಹೋಗೋ ಚಿಂತೆ ಅಲ್ಲ ತಂಗಿ. ನಿನ್ನ ಕಾರ್ಯ ಮುಗಿಸಿ ನೀನು ನಗುತ್ತಾ ಕಣ್ತುಂಬ 106 ವರ್ಷ ಬಾಳಬೇಕೆನ್ನುವುದು ನನ್ನ ಆಶಯಮ್ಮ, ನನ್ನ ಆಸೆ. ಅದಕ್ಕೆ ಯಾವುದೇ ಕೊರತೆ ಬರಬಲ್ಲ ನೋಡ್ಕೊತೀನಿ. ನೀನು ಸಂತೋಷ ಆಗಿರಮ್ಮ. ನೀನು ಸಂತೋಷ ಇದ್ರೆ ನಾವು ಸಂತೋಷ. ನಡಿಯಮ್ಮ, ಹೋಗೋಣ. ನಾಳೆ ಮದುವೆ ವ್ಯವಸ್ಥೆ ಇದೆ, ಮುಂದಿನ ಕಾರ್ಯ ಮಾಡೋಣ. ನಡಿಯಮ್ಮ. ನೋಡ್ರಿ, ಬಾ ಬಸವಂತ. ದೇವಸ್ಥಾನದಲ್ಲಿ ಗುರುಗಳು ವಿಧಿವತ್ತಾಗಿ ಕಾರ್ಯ ಮುಗಿಸಿ ವಧುವರೆಗೆ ಸರಿಯಾದ ಸಮಯಕ್ಕೆ ಅಕ್ಷತೆ ನಡೆಸಿದರೆ ಮುಗಿಸಿದ್ರು ಗೌಡ್ರಿ. ಈಗಲೇ ಮದುವೆ ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದಾರೆ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ, ತುಂಬಾ ನೋಡ್ರಿ. ಸಂತೋಷ. ಅದ್ಯಾಕೋ ಸುದ್ದಿ ಮಾಡಿದ್ರಲ್ಲಿ? ಏನು ಸುದ್ದಿಯಪ್ಪ?
ನನ್ನ ತಂಗಿ ನಮ್ಮನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಿದ್ದಾಳಲ್ಲಮ್ಮ, ಒಂದು ಕಡೆ ಚಿಂತೆ, ಇನ್ನೊಂದು ಕಡೆ ತಮ್ಮನಿಲ್ಲದೆ ತಂಗಿ ಅಕ್ಷತೆ ಮಾಡ್ತಾ ಇದ್ದೇನಂತ ಚಿಂತೆ. ಮತ್ತೊಂದು ಕಡೆ ನನ್ನ ಮನೆಯ ಭಾಗ್ಯ ದೇವತೆ ಕಣ್ಣು ಮರೆಯಾಗಿದ್ದೆಲ್ಲ ಚಿಂತೆ. ಒಟ್ಟಾರೆಯಾಗಿ ತಂಗಿ ಯೋಗಕ್ಷಮತೆ ಮಾಡಿ ಅವಳ ತಲೆ ಮೇಲೆಲ್ಲ ಅಕ್ಷತೆ ಹಾಕಿದ್ರೆ ನನ್ನ ಕಾರ್ಯ ಮುಗೀತಪ್ಪ. ಓದುವರು ಬರ್ತಾ ಇದ್ದಾರಪ್ಪ, ಎಲ್ಲರೂ ಬರ್ತಾ ಇದ್ದಾರೆ. ಅವರನ್ನು ಹರ್ಷಿ ಆನಂದಪಡಿಸಿ ವಿವಾಹವನ್ನು ಮಾಡಿಕೊಡೋಣ. ಬರ್ತಾ ಇದ್ದಾರೆ, ಬರಲಿ ಬರಲಿ. ಬೇಗ್ರೆ ಏನು ಫುಲ್ ಸಮರದಿಂದ ಮದುವೆ ಏರ್ಪಾಟ್ ಮಾಡಿದಿರಲ್ಲ? ಮಾಡ್ಲೇಬೇಕಲ್ರಿ, ಯಾಕಂತಂದ್ರ ನಮ್ದು ಜಮೀನ್ದಾರ ಮಾಡ್ತಾರ, ನಿಮ್ದು ಅಗರ್ಭ ಶ್ರೀಮಂತರ ಮಾಡ್ತಾರ. ನನ್ನ ತಂಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಂದಾಗ ನಿಮ್ಮ ಮನೆತನಕ್ಕೆ ಯೋಗ್ಯತೆ ನಾವು ಮಾಡಲೇಬೇಕಲ್ಲ. ಹಾ ನೋಡ್ರಿ ಜಮೀನ್ದಾರ, ನಾನು ನೇರವಾಗಿ ಮಾತನಾಡ್ತೀನಿ. ಹಾ ಭಟ್ರ ಬರ್ರಿ, ಅಕ್ಷತೆ ಕಾರ್ಯ ಎಲ್ಲ ರೆಡಿಗೆ ಇಟ್ಕೊಂಡ್ರಲ್ಲ. ಜಮೀನ್ದಾರ್ರಿ, ನಿಮ್ಮ ತಮ್ಮನಿಗೆ 10 ತೊಲೆ ಚೈನ, 15 ತೊಲೆ ಕೈ ಕೌಚ ಹಾಕ್ತೀನಿ. ಇದಕ್ಕೆ ನಿಮ್ದೇನಾದ್ರೂ ಅಭ್ಯಂತರ ಇದೆಯೇನು? ನೀವು ಹೇಳಿದ ಮೇಲೆ ಮುಗಿದು ಹೋಯ್ತು ಆಚಾರ್ಯ, ಪ್ರಾರಂಭಿಸಿ. ಹಾ ಆಚಾರ್ಯ, ಓಂ ಮಂಗಲ್ಯಂ ತಂತು ನಾನೇನ ನವಜೀತ ಹೇತನ ತದೇವ ಲಗ್ನಂ ಬಲಂತು ತಾರಾಬಲಂತು ಚಂದ್ರಬಲಂತು ದೈವಬಲಂತು ದೇವ ಹರಿನಾಮೇ ಜಗದೀಶ್ವರ. ಒಳ್ಳೆ ಶುಭ ಮುಹೂರ್ತದಲ್ಲಿ ನಿಮ್ಗಿಬ್ಬರಿಗೆ ಐಶ್ಯ ಆರೋಗ್ಯ ಕೊಟ್ಟೆವು. ಕಾಪಾಡ್ಲಿ ಅಂದ ನಮ್ ಗೊಪ್ಪದ್ದೇವು ದ್ಯಾಮದೇವಿಗೆ ವಂದನೆ ಸಲ್ಲಿಸುತ್ತೇನೆ. ಹಾ ನೋಡಪ್ಪ, ನಿಮ್ಮ ಬಾಳಿ ಹಬ್ಬಿ ಹಂದರವಾಗಲಿ. ಜಗದಕ್ಕೆ ಈ ಒಂದು ಊರಿಗೆ ಮಾದರಿಯಾಗಿ ನಿಮ್ಮ ಸಂಸಾರ ಸುಖಕರವಾಗಿ ಸದಾ ಹಸನ್ಮುಖಿಯಾಗಿರಿ. ಕಷ್ಟದಲ್ಲೂ ಸುಖದಲ್ಲೂ ಗಂಡ ಹೆಂಡತಿ ಒಂದಾಗಿ ಒಳ್ಳೆ ಜೀವನ ಮಾಡ್ತೀರಿ ಅಂತ ಹೇಳಿ ಈ ನಿನ್ನ ಅಣ್ಣ ಜಮೀನ್ದಾರನ ಹಾರೈಕೆ ಅಮ್ಮ, ಜಮೀನ್ದಾರನ ಹಾರೈಕೆ. ಅಳ್ಬೇಡ ಅಳ್ಬೇಡ, ನಿಮ್ಮ ಆಸೆಯಂತೆ ಸದಾಕಾಲ ಮಾತು ನಡೆಸ್ಕೊಡ್ತೀನಿ. ಹಾಗೆ ಮುತ್ತೈದೆಯಾಗಿ ಸಾವನ್ನಪ್ಪಿದೆ. ಮುತ್ತೈದೆ ನೋಡಮ್ಮ, ಮುತ್ತೈದೆ ಅಂದ್ರೆ ಪರಮಾವ 5 ಪವಿತ್ರಗಳಮ್ಮ, 5 ಪವಿತ್ರಗಳು. ಆ 5 ಪವಿತ್ರವನ್ನು ಯಾರು ಪಾಲಿಸ್ತಾರೋ ಅವರಿಗೆ ಮುತ್ತೈದೆ ಅನ್ಬೇಕಮ್ಮ, ಮುತ್ತೈದೆ ಅನ್ಬೇಕು. ಮೊದಲನೇದು ಹಣೆ ಮೇಲೆ ಕುಂಕುಮ. ಕುಂಕುಮ ಅಂತಂದ್ರೆ ಪರಪುರುಷರ ಕಣ್ಣು ನಿನ್ನ ಮೇಲೆ ಬೀಳಬಾರದು. ಅಕಸ್ಮಾತ್ ಆ ಕಣ್ಣು ಬಿದ್ದರು ಆ ನಿನ್ನ ದೃಷ್ಟಿಯ ಕೋಪದಿಂದ ನೋಡಿದರೆ ಅವರು ಸುಟ್ಟು ಭಸ್ಮ ಆಗಬಾರಮ್ಮ. ಆ ಸಂಕೇತದಿಂದಲೇ ಕಣ್ಣಿಗೆ ಕುಂಕುಮವನ್ನೇ ಭಾಗ್ಯವಾಗಿದ್ದಾರಮ್ಮ, ಭಾಗ್ಯವಾಗಿದ್ದಾರೆ. ಇನ್ನು 2ನೇ ಮುತ್ತು ಅಂದರೆ ಮೂಗುತಿಯಮ್ಮ, ಮೂಗಿನಲ್ಲಿರುವಂತಹ ಮೂಗುತಿ. ನೀವು ಸದಾಕಾಲ ಗಂಡನ ಮನೆಗೂ ತವರ ಮನೆಗೂ ಸದಾಕಾಲ ಸುಖ ಸಂತೋಷದಿಂದ ಇರಬೇಕು. ನಿಮ್ಮ ಸುತ್ತು ಮೂಗಿನಿಂದ ಹಾದಿಯ ಪಾದ ಕಡೆ ಇರಬೇಕು, ಯಾವ ಕಡೆಗೂ ಹೊರಬಾರದು ಅಂತ ಹೇಳಿ 2ನೇ ಮುತ್ತು ಮೂಗುತಿಯಾಗಿಟ್ಟಿದ್ದಾರಮ್ಮ, ಮೂಗುತಿಯಾಗಿಟ್ಟಿದ್ದಾರೆ. 3ನೇ ಮುತ್ತು ತಾಳಿಯಮ್ಮ, ತಾಳಿ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ, ಸುಖವಾಗಿದ್ದರು, ಸಂತೋಷವಾಗಿದ್ದರು, ದುಃಖವಾಗಿದ್ದರು,
ಕುತ್ತಿಗೆ ಬರುವ ತಾಳಿ ಅಂತ ಹೇಳಿ, ನಿನ್ನ ಕುತ್ತಿಗೆ ಬರುವವರೆಗೂ ತಾಳಿ ಅಂತ ಹೇಳಿ ತಾಳಿಯನ್ನು ಕಟ್ಟಿದ್ದಾರಮ್ಮ ಹೆಣ್ಣಿಗೆ. ಅದೇ 3ನೇ ಮುತ್ತು. ಇನ್ನು 4ನೇ ಮುತ್ತಮ್ಮ ಹಸಿರು ಬಳೆ. ಈ ಹಸಿರು ಬಳೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಹೇಳುತ್ತದೆ ಅಮ್ಮ, ನೆಮ್ಮದಿಯನ್ನು ಹೇಳುತ್ತದೆ. ಸದಾಕಾಲ ನನ್ನ ಜೀವನ ಹಚ್ಚು ಹಸಿರಾಗಿರ್ಲಿ ಅಂತ ಹೇಳಿ ಹಸಿರು ಬಳೆಯನ್ನು ತೊಡಿಸಿದ್ದಾರಮ್ಮ, ಹಸಿರು ಬಳೆಯನ್ನು ತೊಡಿಸಿದ್ದಾರೆ. 5ನೇ ಮತ್ತು ಕಾಲುಂಗುರಮ್ಮ, ಕಾಲುಂಗುರು. ಹೆಣ್ಣು ಕ್ಷಣಿಕ ಸುಖಕ್ಕಾಗಿ ತನ್ನ ನೀತಿಯನ್ನು ಮೀರಬಾರದು. ಬೇಡಿಯ ಸುರತವಾಗಿ ಕಾಲುಂಗುರ ಹಾಕಿದ್ದಾರಮ್ಮ, ಕಾಲುಂಗುರ ಹಾಕಿದ್ದಾರೆ. ಈ 5 ಮುತ್ತನ್ನು ಪಾಲಿಸಿದವರು ಮುತ್ತೈದೆ ಆಗ್ತಾಳಮ್ಮ, ಮುತ್ತೈದೆ ಆಗ್ತಾಳೆ. ಕೊಟ್ಟ ಮನೆಗೂ ಹೆತ್ತ ಮನೆಗೂ ಕೀರ್ತಿದಿರುವಂತ ಹೆಣ್ಣು ಮಗಳು ನೀನಾಗಮ್ಮ, ನೀನಾಗು. ಇದೇ ನಿನ್ನ ಅಣ್ಣನ ಹಾರೈಕೆ ಅಮ್ಮ, ಅಣ್ಣನ ಹಾರೈಕೆ. ಸದಾ ಕಾಲ ಈ ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ. ನನ್ನ ತವರ ಮನೆಗಾಗಿ, ನನ್ನ ಗಂಡನ ಮನೆಗಾಗಿ ಯಾವುದೇ ರೀತಿಯೂ ಕಳಂಕ ನಾನು ತರುವುದಿಲ್ಲ. ಈ ಮಾತನ್ನು ನಂಬಿ ನಾವಿನ್ನು ಹೋಗಿ ಬರ್ತೀವಿ. ಹೆಂಗೂ ನೀವು ನಮ್ಮ ತಮ್ಮನ ಮದುವೆನೂ ಆತು, ನಿಮ್ಮ ತಂಗಿ ಮದುವೆ ಆತು. ಈ ಸಂತೋಷದ ಸಭೆಯಲ್ಲಿ ಒಂದು ಗೀತೆನಾದರೂ ಹಾಡಬಾರದೆ? ನೋಡಿ ಸಾವುಕಾರ್ರೆ, ಶುಭಾಶಯ. ದಯವಿಟ್ಟು ಸಾವುಕಾರ್ರೆ ನನ್ನೊಂದು ಮಾತು ನೆಚ್ಚಿಕೊಡ್ರಿ. ಏನು ಹೇಳಿ? ನನ್ನ ತಂಗಿ ಒಂದು ಮಲ್ಲಿಗೆ ಹೂವಿನಂಗೆ ಬೆಳೆಸಿದ್ದೀನಿ. ಇದುವರೆಗೂ ಅವಳಿಗೆ ಯಾವುದೇ ಕುಂದು ಕೊರತೆ ಬರದೆ ಅವಳು ಬಯಸಿದ್ದನ್ನೇ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ತಂಗಿಗೆ ಯಾವುದೇ ತೊಂದರೆ ಕೊಡದೆ ಅವಳನ್ನು ಸುಖವಾಗಿ ಇಟ್ಟುಕೊಳ್ಳಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಸಂತೋಷ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಹಾಡೋಣ. ಶುಭಾಶಯ ಶುಭಾಶಯ, ಮಧುಮಗಳಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರಿಗದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂದ ಅನುರಾಗದ ಬಂದ, ಜನ್ಮಗಳು ಹೊಸ ಬಂದ. ಮದುವೆಯ ಈ ಬಂದ ಅನುರಾಗದ ಬಂದ, ಜನ್ಮಗಳು ಹೊಸ ಬಂದ. ಸವಿಯಾದ ಮಾತು ಸವಿಯಾದ ನೋಟ ಸೊಗಸಾದ ಇರಲಿ. ಸವಿಯಾದ ಮಾತು ಸವಿಯಾದ ನೋಟ ಸೊಗಸಾದ ನೋಟವಿರಲಿ. ನಗು ಚೆಲ್ಲುವಂತ ಮುದ್ದಾದ ಮಗು ಬರಲಿ. ಮದುವೆಯಲ್ಲಿ ಬಂದ ಅನುರಾಗದ ಅನುಬಂಧ, ಜನ್ಮಗಳು ಸಂಬಂಧ. ಆ ಬಿಗ್ರೆ, ನಮಗೆ ತುಂಬಾ ಸಮಯ ಆಗಿದೆ. ನಿಮ್ಮ ತಂಗಿಯನ್ನು ಕಳಿಸ್ಕೊಡು, ನಾವಿನ್ನ ಹೋಗಬೇಕು. ಆಯ್ತ್ರಿ. ಬಸವಂತ ಬಸವಂತ ಬಾರಪ್ಪ. ಬೀಗರು ಅವಸರ ಮಾಡ್ತಾ ಇದ್ದಾರೆ. ಈ ನನ್ನ ಮುದ್ದಾದ ತಂಗಿಯನ್ನ ಇಂದು ತೋರು ಮನೆಯಿಂದ ಗಂಡನ ಮನೆಗೆ ಹೋಗ್ಕೊಡುವಾಗಿದೆ. ಗಾಡಿ ವ್ಯವಸ್ಥೆ ಮಾಡಪ್ಪ, ಆದಷ್ಟು ಬೇಗ ಕಳಿಸ್ಕೊಡೋಣ. ನಡ್ರಿ ಗೌಡ್ರಿ, ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೀನಿ. ಆಯ್ತು.
ನಡೆದು ಹೋಯಿತು. ಜಮೀನ್ದಾರಣ್ಣ, ಮುಂದೊಂದು ದಿನ ನಿನ್ನ ತಂಗಿಯಿಂದಲೇ ನಿನ್ನ ಸಿರಿತನನ್ನು ಗುರಿ ಮಾಡಿ ನನ್ನ ಸಿರಿತನವನ್ನು ಬೆಳೆಸಿಕೊಂಡು ಬೆಳೆದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಹೇಳ್ರಿ ಸುರಪತಿ ಅವರ, ನಮ್ಮ ಮುಂದಿನ ಕಾರ್ಯಕ್ರಮ ಅವ್ರ ಜಮೀನ್ದಾರ ತಂಗಿದಾಳಲ್ರಿ ಗೌಡ್ರ, ಅವ್ರ ಹೆಣ ಎತ್ತೋದು ನೋಡ್ರಿ, ಹೆಣ ಎತ್ತೋದ. ಆ ನಂತರ ಅವ್ರ ಎಲ್ಲ ಹೆಣ ಯಾವಾಗ ಎತ್ತೋದ್ರಿ ಹೇಳ್ತಿ ಬಿಡ್ರಿ ಬರೇ. ಹಂಗಂದ್ರೆ ನಡೆದು ಬಿಡ್ರಿ ಹೋಗೋಣ. ನಾಳೆಗ ನೀವು ಕೆಲಸ ಮಾಡಿದರೆ ನಾನು ಅವರಿಗೆ ಮಿರಿನಾಗರನಾಗಿ ಕಚ್ಚುತ್ತೇನೆ. ಒಂದು ವೇಳೆ ಅವರನ್ನು ಕಚ್ಚುತ್ತಿದ್ದಾರೆ ನಾನು ನಿಮ್ಮ ಬಲಗೈ ಬಂಟ ಭುಜಂಗನೇ ಅಲ್ಲ. ಶಬಾಸ್ ಭುಜಂಗ, ಶಬಾಸ್. ಮೊದಲು ಅದನ್ನು ಮಾಡೋಣ, ನಡಿ ಹೋಗೋಣ. ಈ ನಾಡಿಗೆ ಶ್ರೀಮಂತ ಗೌಡನ ಚಂದ್ರಕಾಂತರ ತಮ್ಮ ಈ ಲಕ್ಷ್ಮೀಕಾಂತ, ಈ ನಾಡಿನ ಚಂದ್ರಕಾಂತರ ತಮ್ಮ ಲಕ್ಷ್ಮೀಕಾಂತ ಇವ್ನು ಅನ್ಕೊಂಡಂಗೆ ಮಾರಿಕೊಂಡು ಬಿಟ್ಟ ಭಾಗ್ಯಶ್ರೀನು ಮದುವೆ. ಭಾಗ್ಯಶ್ರೀ ಏನು ಹಾಲು ತೆಗೆದುಕೊಳ್ಳಿ. ನೋಡಿ, ನಾನು ಹಾಲಲ್ಲಿ ಸಕ್ಕರೆ ಹಾಕಿದ್ದೀನೋ ಇಲ್ವಂತ ಸ್ವಲ್ಪ ಕುಡಿದು ನೋಡಿ. ಮೊನ್ನೆ ಪ್ರಥಮ ರಾತ್ರಿ ದಿನವೇ ಸಕ್ಕರೆ ಗೊತ್ತಾಗಿದೆ. ಆಯ್ತು, ನಿಮ್ಮ ಆಸೆ ಅಂತೆ ಹಾಡಿಕೊಳ್ಳಿ ಅಣ್ಣ. Thank you.
ಏನ್ರಿ ಅದ್ ಯಾವ್ದೋ ಒಂದು ಆಸೆ ಅಂತ ಹೇಳ್ದೆ ಇದ್ರಲ್ಲ, ಅದು ಯಾವ್ದು ಅಂತ ಕೇಳ್ಬೋದೇ? ಭಾಗ್ಯ, ನನಗೊಂದು ಮನದಾಸಿದೆ. ಆಯ್ತು ರೀ, ನಿಮ್ಮ ಆಸೆ ಯಾವ್ದು ಇದ್ರೆ ಖಂಡಿತವಾಗ್ಲೂ ನಾನು ನಡೆಸ್ಕೊಡ್ತೀನಿ. ಸರಿ ಭಾಗ್ಯ, ಅದು ಸಾಧ್ಯವಿಲ್ಲ ಭಾಗ್ಯ. ಯಾಕ್ರಿ, ಯಾಕೆ ಸಾಧ್ಯವಿಲ್ಲ? ನಾನು ನಿಮ್ಮ ಹೆಂಡತಿ ಅಂದ ಮೇಲೆ ನಿಮ್ಮ ಮಾತು ಖಂಡಿತವಾಗ್ಲೂ ನಾನು ನಡೆಸ್ಕೊಡ್ತೀನಿ. ಅದೇನು ಸತ್ಯವಾಗ್ಲೂ ಇಲ್ಲ ಭಾಗ್ಯ. ನನ್ನ ನಾಳೆ ನಿಮ್ಮ ಆಣೆ, ಈ ಮಾತನ್ನು ನಡೆಸ್ಕೊಡದೆ ಹೋಗಿದ್ರೆ ಜಮೀನ್ದಾರ್ ಮೆಣಸನಾದ ನಮ್ಮ ಅಣ್ಣಂದ್ರ ಮೇಲೆ ಆಣೆ. ಬೇಗ ಹೇಳ್ರಿ, ಅದೇನು ಅಂತ. ಭಾಗ್ಯ ಭಾಗ್ಯ, ನಿನ್ನಂತ ಜಾನಿಗೆ ನಾನು ನನ್ನ ಮಹಾರಾಣಿಯಾಗಿ ಅಲ್ಲ ರೀ, ಇದನ್ನೇನು ಹೇಳ್ತಾ ಇದ್ರ? ಫ್ಯಾಕ್ಟರಿ ಕಟ್ಟಲು ಹೋಗಿ ನೀವು ಲಾಸ್ ಆಗಿ ನೋಡಿ, ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಗೊತ್ತಾದ್ರೆ ನಾನ್ ಬದುಕುಳಿತೀನಿ ಅಂತ. ಖಂಡಿತವಾಗ್ಲೂ ನಮ್ಮ ಅಣ್ಣಂದ್ರಿಗೆ ಹೇಳಿ ನಾನು ಹಣ ತರಿಸ್ತೀನಿ, ನೀವಿನ್ನು ಹೊರಡಿ. ಆಯ್ತು ಸರಿ ಭಾಗ್ಯ. ಯಾಕಮ್ಮ ತಂಗಿ, ಸದಾವ ಕಾಲ ಚಂದ್ರನಂತೆ ಹೊಳೆಯುವ ನಿನ್ನ ಮುಖ ಇವತ್ತು ಯಾಕೋ ಸಪ್ಪಗಾಗಿದೆಯಲ್ಲ? ಯಾಕಮ್ಮ, ಏನಾದರೂ ಚಿಂತೆ ನಿನ್ನ ಕಾಡ್ತಾ ಇದೆಯಾ? ಯಾಕ ನಿಮ್ಮ ಯಜಮಾನ ಊರಿಗೆ ಹೋಗಿದಂತ ಚಿಂತೆನೆ? ಹೌದಣ್ಣ, ಅವ್ರು ಊರಿಗೆ ಹೋದ್ರು. ಹಾಗಾದ್ರೆ ಅವ್ರ ಹಿಂದೆ ನೀನು ಹೋಗಬೇಕಾಗಿತ್ತಲ್ಲಮ್ಮ? ಇಲ್ಲ ಹಾಗೇನಿಲ್ಲ. ಆದರೂ ನನ್ನ ತಂಗಿ ಇವತ್ತು ಯಾವುದು ಅಗಾಧವಾದ ಚಿಂತೆಯಲ್ಲಿದ್ದಾಳಮ್ಮ. ನೋಡು ತಂಗಿ, ತಾಯಿ ಸತ್ತುಕೊಂಡಾಗಿಂದ ನಿನ್ನನ್ನು ಅಪ್ಸರೆಯಾಗಿ ನೀನು ಬೇಡಿದ್ದನ್ನೇ ಕೊಟ್ಟು ನನ್ನ ಬಂಗಾರದಂತ ತಂಗಿ ಅಂತ ಬೆಳೆಸಿದ್ದೇನೆ. ನೋಡಮ್ಮ, ನಿನಗೆ ಯಾವ ಚಿಂತೆ ಬಂದಿದೆ ಹೇಳು. ಕಾಮಧೇನು ಕಲ್ಪವೃಕ್ಷವಾಗಿ ನಾನಿದ್ದೀನಿ. ನಿನ್ನ ಕಷ್ಟ ಪರಿಹರಿಸಲಿಕ್ಕೆ ನಾನು ಸದಾ ಸಿದ್ಧರಿದ್ದೀನಮ್ಮ. ಅದೇನು ನಿನ್ನ ಚಿಂತೆ ಅಂತ ದಯವಿಟ್ಟು ಹೇಳಮ್ಮ, ಹೇಳು. ಅಣ್ಣ, ನನ್ನ ಪತಿ ಸ್ವಂತ ಫ್ಯಾಕ್ಟರಿ ಕಟ್ಟಲು ಹೋಗಿ ಹಣವಿಲ್ಲದೆ ಅರ್ಧಕ್ಕೆ ನಿಂತಿದೆ. ಅದಕ್ಕೆ ನಮ್ಮ ಅಣ್ಣನ ಹತ್ರ ಹಣ ಇಸ್ಕೊಂಡು ಕೊಡ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಣ್ಣ. ಹೌದಮ್ಮ, ನಿಮ್ಮ ಯಜಮಾನರು ಫ್ಯಾಕ್ಟರಿ ಕಟ್ಟಲಿಕ್ಕೆ ಅರ್ಧಕ್ಕೆ ನಿಂತಿದೆ, ನನ್ನಿಂದ ಹಣ ಇಸ್ಕೊಡಂತ ಮಾತು ಕೊಟ್ಟಿದ್ದೀಯಲ್ಲಮ್ಮ. ಸಂತೋಷಮ್ಮ, ಸಂತೋಷ. ನಾನು ಎಂದಾದ್ರೂ ನಿನಗೆ ಇಲ್ಲ ಅಂತಂದ್ರೆ ಹೇಳಮ್ಮ, ಅದೆಷ್ಟು ಹಣ ಬೇಕಂತ ಹೇಳು. ಅಣ್ಣ, 20 ಕೋಟಿ ಹಣ ಬೇಕು ಅಣ್ಣ. ಏನಮ್ಮ, 20 ಕೋಟಿ? ಅದು ಹೇಗೆ ಸಾಧ್ಯಮ್ಮ? 20 ಕೋಟಿ ಅದು ಹೇಗೆ ಸಾಧ್ಯ? ಏನು 50 ಲಕ್ಷ, 60 ಲಕ್ಷ, 1 ಕೋಟಿ, 2 ಕೋಟಿ ಅಂದ್ರೆ ಏನು ಮಾಡಬಹುದಾಗಿತ್ತು? ಅಲ್ಲಮ್ಮ, ನೀನು ಹೇಳುವ ಸಂಖ್ಯೆ ಬಹಳ ದೊಡ್ಡದಿದೆಯಮ್ಮ, ದೊಡ್ಡದಿದೆ. ಇವತ್ತು ನೀನು ಹಣ ಕೊಡದೆ ಹೋಗ್ತೀರ, ನನ್ನ ಪತಿ ಬದುಕುಳಿಯುವುದಿಲ್ಲ. ಹೌದಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಮಾತ್ರ ಜೀವನದಿಂದ ಇರುವುದಿಲ್ಲ. ನೀನು ಹಣ ಕೊಡ್ಲೇಬೇಕು. ಅಲ್ಲಮ್ಮ, ಎಂತ ಸಂಕಟ ಸಮಯದಲ್ಲಿ ಸಿಲುಕಿಬಿಟ್ಟಿಯಮ್ಮ, ಎಂತ ಸಂಕಟ ಸಮಯದಲ್ಲಿ ಸಿಲುಕಿಬಿಟ್ಟೆ. ನಾನು ಹಣ ಕೊಡದೆ ಹೋದ್ರೆ ನಿಮ್ಮ ಯಜಮಾನ ಬದುಕೋದಿಲ್ಲ. ಇಡೀ ಜೀವನ ನಿನಗಾಗಿ ಮುಡುಪಾಗಿಟ್ಟಿದ್ದೇನೆ, ನೀನು ಆನಂದವಾಗಿಲ್ಲ ಅಂತೇಳಿ. ಆದರೂ ತಂಗಿ, ಹಣದ ಮೌಲ್ಯ ಬಹಳ ದೊಡ್ಡದಿದೆ. ಒಂದು ಸಲ ನನ್ನ ತಮ್ಮನ ಅದನ್ನು ವಿಚಾರ ಮಾಡಬೇಕಾಗ್ತದಮ್ಮ, ವಿಚಾರ ಮಾಡಬೇಕಾಗ್ತದೆ. ಆಗ ನನ್ನ ತಮ್ಮ ಒಂದು ಮಾತು ಹೇಳಿದ್ದ, ಅಣ್ಣ, ಇವರು ನಯವಂಚಕರಿದ್ದಾರೆ, ಕಪಟ ನಾಟಕರಾಗಿದ್ದಾರೆ.
ಯಾವುದೇ ಹಣದ ಕೊರತೆ ಇಲ್ಲ, ಯಾವುದೇ ನಿರ್ಧಾರ ತಗೋಬೇಕು ವಿಚಾರ ಮಾಡು ಅಂತ ನನ್ನ ತಮ್ಮ ಹೇಳಿದ್ದಾನಮ್ಮ. ಸ್ವಲ್ಪ ವಿಚಾರ ಮಾಡಬೇಕು ತಮ್ಮ. ಈ ವಿಷಯ ನನ್ನ ತಮ್ಮನಿಗೂ ಹೇಳಬೇಕು. ಆ ಭದ್ರನ ಜೊತೆ ಮಾತಾಡಿ ನಿನ್ನ ಸಂಕಷ್ಟಕ್ಕೆ ಒಂದು ಪರಿಹಾರ ಕಂಡುಕೊಳ್ತೀನಮ್ಮ. ಪರಿಹಾರ ಕಂಡುಕೊಳ್ತೀನಿ. ಏನಣ್ಣ, ನಿಮ್ಮ ತಂಗಿಗಾಗಿ ನಿಮ್ಮ ಪ್ರಾಣವನ್ನೇ ಕೊಡ್ತೀರಂತ ನಾನ್ ತಿಳ್ಕೊಂಡಿದ್ದೇನೆ. ಇವತ್ತೆಲ್ಲ ಮಾತಾಡ ಹೋದಲ್ಲ, ಇನ್ನೇನ್ ಮಾಡ್ಬೇಕು? ನಾನೇನ್ ಮಾಡ್ಬೇಕು? ನೀನೇನು ಭಯಪಡಬೇಡಮ್ಮ, ಭಯಪಡಬೇಡ. ಆದಷ್ಟು ನನ್ನ ತಮ್ಮ ಜೊತೆ ಬರಲಿ, ಅವನ ಜೊತೆ ವಿಚಾರ ಮಾಡಿ ನಿನಗೆ ಯಾವ್ದಾರ ಒಂದು ಹಣದ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡ್ತೀನಿ. ಆ ನನ್ನ ತಮ್ಮ ಬಂದ ನಂತರ ವಿಚಾರ ಮಾಡಿದ್ರೆ ಆಯ್ತು. ಅಲ್ಲ ಯಾಕೆ ಏನು ನಿಮ್ಮ ದುಃಖ? ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ತಂಗಿಯ ಮಾನ ಮರ್ಯಾದೆಗೆ ಏನಾದ್ರು ಕಳಂಕ ಬಂದಿದೆಯಾ? ಇಲ್ಲ, ನಿನ್ನ ಘನತೆಗಾರು ಯಾರು ತಕ್ಕೆ ತಿಂತಾರ? ಹಾಗಿದ್ದರೆ ಅವರನ್ನು ಈಗಲೇ ಹೋಗಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಈ ನಿನ್ನ ಪಾದಗಳ ಮೇಲೆ ಹಾಕ್ಬಿಡ್ತೀನಿ. ಹಾಗೇನಿಲ್ಲ ತಮ್ಮ, ವಿಷಯ ಅದಲ್ಲಪ್ಪ, ವಿಷಯ ಅದಲ್ಲ. ಶಾಂತಿ. ಅಣ್ಣನ ಕಣ್ಣಲ್ಲಿ ನೀರು ನೋಡಿದ್ರು ಇನ್ನೂ ಶಾಂತವಾಗಿರ್ಬೇಕಣ್ಣ. ಅನ್ನು ಮಹಾಭಾರತದಲ್ಲಿ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ ತನ್ನ ಅಣ್ಣನ ಒಂದು ಹಣ್ಣು ಕಣ್ಣೀರು ಭೂಮಿ ಮೇಲೆ ಬೀಳಿಸಿದೆ. ಅವನ ದೇಶ ಕೋಶನೇ ಹಾಳು ಮಾಡ್ತೇನೆಂದು ಅರ್ಜುನ ಪ್ರತಿಜ್ಞೆ ಮಾಡಿದ ಹಾಗೆ ಇನ್ನು ಈಗ ತಮ್ಮ ಪ್ರತಿಜ್ಞೆ ಮಾಡ್ತಾಳಣ್ಣ. ತಮ್ಮ, ಪ್ರತಿಜ್ಞೆ ಮಾಡುವ ಸಮಯದಲ್ಲಪ್ಪ, ಪ್ರತಿಜ್ಞೆ ಮಾಡುವ ಸಮಯದಲ್ಲ. ಯಾಕಣ್ಣ ಈಗಿನ ತಮ್ಮನ ಪುಟ್ಟಮಗನಿಗೆ ಪರಾಕ್ರಮದ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ರಾಮ ಲಕ್ಷ್ಮಣ ಜಮೀನ್ದಾರ್ ಮನೆಯಲ್ಲವೇ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಎದುರುಗೊಂಡಿದ್ದಾರೆಂದು ಇಡೀ ನಾಡಿಗೆ ನಾಡಿ ಹೊರಡುತ್ತಿರುವಾಗ ನಮಗೆ ಯಾಕನ್ನ ಭಯ? ನಿನ್ನ ಕಣ್ಣುಗಳಿಗೆ ನಿನ್ನ ಕಣ್ಣಲ್ಲಿ ನೀನು ತರಿಸಿದ ಬಡ್ಡಿ ಮಗ ಎಂತಾದ್ರೂ ಸರಿ, ಅವನ ಹೆಣಗುಡಿ ಕಡಿ ತಂದು ನಿನ್ನ ಪಾದ ಮೇಲೆ ಹಾಕುತ್ತೇನೆ. ಈ ನನ್ನ ಪ್ರಗತಿಗೆ ಆಜ್ಞೆ ಕೊಡಲ್ಲ, ಆಜ್ಞೆ ಕೊಡು. ಆ ಪ್ರತಿಜ್ಞೆಯನ್ನಪ್ಪ ಹಿಂದೆ ತೆಗೆದುಕೊಳ್ಳಪ್ಪ, ನಿನ್ನ ಪ್ರತಿಜ್ಞೆಯನ್ನು. ಏಕಣ್ಣ ಯಾಕಣ್ಣ ಈ ರೀತಿ ಮಾತನಾಡ್ತಿದೆಯಲ್ಲ? ಈ ನಿನ್ನ ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಹೇಳು, ಹೇಳು. ಈ ನನ್ನ ಪ್ರತಿಜ್ಞೆಗೆ ಆಜ್ಞೆ ಕೊಡೋಣ, ಆಜ್ಞೆ ಕೊಡು. ಇಲ್ಲಪ್ಪ, ಆ ಸಮಯ ಈಗ ಬಂದಿಲ್ಲ ತಮ್ಮ. ಅದಕ್ಕೂ ಇನ್ನೂ ಅವಕಾಶ ಇದೆ ತಮ್ಮ. ಇದು ಸಮಸ್ಯೆನೇ ಬೇರೆ ಇದೆಯಪ್ಪ, ಸಮಸ್ಯೆನೇ ಬೇರೆ ಇದೆ. ನನ್ನ ತಮ್ಮನ ಪರಾಕ್ರಮ ನನಗೆ ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ಆದರೆ ಸಮಸ್ಯೆನೇ ಬೇರೆ ಇದೆ. ಇದು ನನ್ನ ತಂಗಿಯ ಸಮಸ್ಯೆಯಪ್ಪ, ತಂಗಿಯ ಸಮಸ್ಯೆ. ಮಾವ, ಅದೇನೇ ಇದ್ರು ನೀವಿರುವಾಗ ಎಲ್ಲ ಸರಿ ಹೋಗುತ್ತೆ ಎಂಬ ನಂಬಿಕೆ ನಮಗಿದೆ ಮಾವ, ನಮಗಿದೆ. ಇಲ್ಲಮ್ಮ, ಈ ತಂಗಿಗೆ ಬಲಶಾಲಿ ತಮ್ಮನಂತೆ ಇರುವಾಗ ನೀವು, ಆದರೆ ನನ್ನ ತಂಗಿಗೆ ಹಣದ ಅವಶ್ಯಕತೆ ಇದೆಯಪ್ಪ. ಅವರ ಯಜಮಾನ ಏನೋ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಹೋಗಿ ಅರ್ಧದಲ್ಲಿ ನಿಲ್ಲಿಸಿದ್ದಾನಂತೆ. 20 ಕೋಟಿ ಹಣ ಬೇಕಂತ ಕೇಳ್ತಾ ಇದ್ದಾಳಪ್ಪ. ಅದಕ್ಕೆ ಹಣದ ವ್ಯವಸ್ಥೆ ನಾವು ಮಾಡಲೇಬೇಕಾಗಿದೆಪ್ಪ, ಹಣದ ವ್ಯವಸ್ಥೆ ಮಾಡಲೇಬೇಕಾಗಿದೆ. ಅಣ್ಣ ಏನ್ ಹೇಳ್ತಾ ಇದೀಯ ನೀನು? ಹಣವಂತರಿಗೆ ಹಣ ಎಂದರೆ ನನಗೆ ಯಾಕೋ ಸಂಶಯ ಬರ್ತಾ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ಮಾವ, ಅದೇನೇ ಇದ್ರು ನೀವೆಲ್ಲರೂ ಒಟ್ಟಿಗೆ ಸೇರಿ ವಿಚಾರಿಸಿ ಒಂದು ನಿರ್ಧಾರಕ್ಕೆ ಬರೋರಂತೆ. ಅಣ್ಣ, ಈ ತಂಗಿಯ ಕಷ್ಟನ ನಾವು ಇಬ್ರು ಪರಿಹರಿಸೋಣ. ನಡೆಯೋಣ, ಒಳಗಡೆ ಹೋಗೋಣ. ಒಳಗಡೆ ಕುಳಿತು ಯೋಚನೆ ಮಾಡೋಣ. ಈ ಹಣದ ಬಗ್ಗೆ ಶೇಟರ್ ಬಳಿ ಹೋಗಿ ವಿಚಾರ ಮಾಡೋಣ. ನೋಡಮ್ಮ ತಂಗಿ, ನಾವಿಬ್ಬರು ಅಣ್ಣ ತಮ್ಮಗಳ ಹಣದ ವ್ಯವಸ್ಥೆ ಏನಾದ್ರು ವಿಚಾರ ಮಾಡ್ತೀವಿ. ನಡೀರಪ್ಪ, ಹೋಗೋಣ.
ಶಂಕರ್ ರಾಯಬಾಗ್ ಅವರು ಈ ನಮ್ಮ ನಾಟಕ ಕಮಿಟಿಯವರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಅದನ್ನ ನಾನೇ ಸ್ವೀಕಾರ ಮಾಡಿರ್ತೀನಿ. ಸಂಜಿಗೆ ಬರ್ತನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಮಳಿಯ ಅತ್ತೆಕ್ಕಿ ಮಿರ್ಗ ಮಳಿಯ ಹುಡುಗಿ ಹತ್ತಿ ಚುಮನಿ ಕಳಿಯ ಬಂಗಾರ ಬಳಿ ಎದ್ದಕ್ಕ ದುಃಖ ಮಳಿ ಸಿಂಗಾರ ಸಸ ಕೇಳದೆ ಹುಚ್ಚ ಮಳಿ ಬಳ್ಳಿ ಸಂಜಿಗೆ ಬರ್ತನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಸಂಜಿಗೆ ಬರ್ತನ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಅತ್ತೆಕ್ಕಿ ಮಿರ್ಗ ಮಳಿಯ ಹುಡುಗಿ ಹತ್ತಿ ಚುಮನಿ ಕಳಿಯ ಬಂಗಾರ ಬಳಿ ಎದ್ದಕ್ಕ ದುಃಖ ಮಳಿ ಸಿಂಗಾರ ಸಕ ಕೇಳದೆ ಹುಚ್ಚ ಮೈನಿ ಬಾಬಳ್ಳಿ ಕೇಳದೆ ಹುಚ್ಚ ಮೈನಿ ಬಾಬಳ್ಳಿ ಮಾಡಿಕೊಂಡ ಹೆಂಗತಿ ದಿಲ್ಲ ಸುಖ ಲವ್ ಮಾಡಿದ ಸರ್ವ ಸುಖ ಹಾರ್ನ ಬಾರಿಸುತ್ತೇನ ಗಾಡಿ ಹೊಡಿತೇನ ಹಾರ್ನ ಬಾರಿಸುತ್ತೇನ ಗಾಡಿ ಹೊಡಿತೇನ ಮಕ್ಕಳ ಸೀತ ಗಾಳಿ ಮಾಡಿ ನಿನಗ ತೊಡತೀನ ಮಕ್ಕಳ ಸೀತ ಗಾಳಿ ಮಾಡಿ ನಿನಗ ತೊಡತೀನ ಹಾರ್ನ ಬಾರಿಸುತ್ತೇನ ಗಾಡಿ ಹೊಡಿತೇನ ಬಾರಿಸುತ್ತೇನ ಗಾಡಿ ಹೊಡಿತೇನ ಮಕ್ಕಳ ಸೀತ ಖಾಲಿ ಮಾಡಿ ನಿನಗ ತೊಡತೇನ ಮಕ್ಕಳ ಸೀತ ಖಾಲಿ ಮಾಡಿ ನಿನಗ ತೊಡತೇನ ಮಡ್ಡಿಯ ಹೊಲದ ಮುದುಕ ಮಡ್ಡಿಯ ಹೊಲದ ಮುದುಕ ಅಲ್ಲಿ ದಾರ್ಯಾಗ ನಿಂತ್ಕೊಂಡು ಒಟ 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 ಚಾಲು ಮಾಡಿಲ್ಲ ನೀನ್ ಹಂಗ ಬಿಡ್ತಾನ ಅಂತ ಹೇಳ್ತೇನೆ ನಮ್ಮಪ್ಪ. ನಿಮ್ಮ ಅಪ್ಪನ್ ತಗೊಂಡ್ ಏನ್ ಮಾಡ್ಲಿ ಚಿನ್ನ ನೀನ ಬೇಕಾಗಿದೆ ಅದಕ್ಕ ನಿಲ್ತಾನೆ ಇಲ್ಲಿ ಬಿಡೋದಿಲ್ಲ ನಮ್ಮಪ್ಪ. ನಿನ್ನ ಗಾಡಿ ಹೊಡೆಯೋದು ಬಿಡಿಸಿ ನುಚ್ಚು ಬಿಡಕ್ ಹಸ್ತ ನಮ್ಮಪ್ಪ ಮನ್ಯಾಗ ಗೊತ್ತೈತೇನ? ನಿಮ್ಮ ಅಪ್ಪ ನಾನು ಕಸ ಇಟ್ಕೋತಾನಂದ್ರ ಅಂತ ಸುಳ್ಳು ಮಗ ಇರ್ಬೇಕ. ಏ ಯಾಕಲೇ ಗುಮ್ಮಂದೇನ ಇಲ್ಲ ನಮ್ಮಪ್ಪಗೆ ಸುಳಿದಾಗ ನಂತೀಯ? ಏ ಚಿನ್ನ ನಾ ಗುಮ್ಸ್ಕೊ ಮಗ ಅಲ್ಲ ಗುಮ್ಮು ಮಗ ಅದನ್ನ ನೋಡ. ಗೊತ್ತೈತೆ ನೀ ಎಷ್ಟು ಗುಮ್ತೇನೋ ನಮ ಅಲ್ಲಿ ಸುಮ್ನೆ ಇಲ್ಲಿಂದ ಜಗ ಏನ್ ಹಿಂಗಿಲ್ಲ ಮುಚ್ಕೊಂಡ್ ಕೊತ್ತ ಹುಡುಗಿ ಹಂಗ ಅಂತೀನ ಅಲ್ಲ ಸಟ್ ನಮ್ಲಿ ನಾನು ಮೆಚ್ಕೋ. ಸರಳ ನೀವಿಬ್ರು ಏನ್ರ ಜಾಗ ಖಾಲಿ ಮಾಡಿದ್ರಿ ಚಲೋ ಆತ. ಇಲ್ಲ ಅಂದ್ರೆ ನಮ್ಮಪ್ಪ ಬಂದ ಒದ್ದ ಬಿಡ್ತಾನ ಮತ್ತೆ ಬಾಳ ಎಡಬಟ್ಟದ ನಮ್ಮಪ್ಪ. ಮಾಡಿಕೊಂಡ ಹೆಂಡತಿ ದಿಲ್ಲ ಸುಖ ಲವ್ ಮಾಡಿದ ಯಾರ ಮಾತು ಕೇಳಿ ನನ್ನ ಜೋಡಿನಿ ಯಾರ ಮಾತು ಕೇಳಿ ನನ್ನ ಜೋಡಿನಿ ಮಾತಾಡಲು ಬಿಟ್ಟಿ ಯಾರ ಮಾತು ಕೇಳಿ ನನ್ನ ಜೋಡಿನಿ ಮಾತಾಡಲು ಬಿಟ್ಟಿ 12 ವರ್ಷದ ನನ್ನ ಪ್ರೀತಿ ದೂರ ಇಟ್ಟಿ ಯಾರ ಮಾತು ಕೇಳಿ ನನ್ನ ಜೋಡಿನಿ ಮಾತಾಡುವುದು ಬಿಟ್ಟಿ
ಪ್ರೀತಿ ಹೋರಾಟ ಎಲ್ಲಿ 12 ವರ್ಷದ ನನ್ನ ಪ್ರೀತಿ ಹೋರಾಟ ಎಲ್ಲಿ ಯಾರ ಮಾತು ಕೇಳಿ ನನ್ನ ಜೋಡಿನಿ ಕಾಪಾಡುವುದು ಬಿಟ್ಟಿ ತಾಳಿಗೆ ಯಾದ ಮೇಲ ಬಂದಿನ ನನಗ ಆಗಲಿಲ್ಲ ಗಟ್ಟಿ ಸಾಗರ ಮಾವ ಕಟ್ಟುವ ತಾಳಿಗೆ ಯಾದ ಮೇಲ ಬಂದಿನ ನನಗ ಆಗಲಿಲ್ಲ ಗಟ್ಟಿ ನಿನ್ನ ಪ್ರೀತಿಯ ಚಿತ್ರಣ ಉಸಿರು ಹಿಡಿದಿ ನಾ ಗಟ್ಟಿ ಹನ್ನೆರಡು ವರ್ಷದ ನನ್ನ ಪ್ರೀತಿ ಹೋರಾಟ ಎಲ್ಲಿ 12 ವರ್ಷದ ನನ್ನ ಪ್ರೀತಿ ಹೋರಾಟ ಎಲ್ಲಿ ಯಾರ ಮಾತು ಕೇಳಿ ನನ್ನ ಜೋಡಿನ ಕಾಪಾಡುವುದು ಬಿಟ್ಟಿಯೇ ಯಾರ ಮಾತು ಕೇಳಿ ನನ್ನ ಜೋಡಿನ ಕಾಪಾಡುವುದು ಬಿಟ್ಟಿಯೇ ಹೊಸದಾಗಿ ಗಂಡನ ಮನೆಗೆ ಹಾದಿ ಹೊಸ್ತಿಲ ಗಂಡನ ಮನೆಗಿಂದ ಕೋಣ ಹಚ್ಚಿದೆಯಾಗಂತ ಬೆಟ್ಟಿಯೇ ಹೊಸದಾಗಿ ಗಂಡನ ಮನೆಗೆ ಹಾದಿ ಹೊಸ್ತಿಲ ಗಂಡನ ಮನೆಗಿಂದ ಕೋಣ ಹಚ್ಚಿದೆ ಆಗಂತ ಬೆಟ್ಟಿಯೇ ಹನ್ನೆರಡು ವರ್ಷದ ಯಾರ ಮಾತು ಕೇಳಿ ನನ್ನ ಜೋಡಿಗೆ ಕಾಪಾಡುವುದು ಬಿಟ್ಟಿ ಯಾರ ಮಾತು ಕೇಳಿ ನನ್ನ ಜೋಡಿಗೆ ಕಾಪಾಡುವುದು ಬಿಟ್ಟಿ ನಿಮ್ಮ ಅಪ್ಪ ಕುಡಾರು ಕುಡಾರು ಬಂದ್ರ ಬಂದ ಬರ್ಲಿಗಪ್ಪ ಬಾಯಪ್ಪ ಬಿಡ್ಬೇಡ ಬಾನಿ ಏ ಮಗಳ ನಿನ್ನ ದೈವ ಸುಮಾರು ಐತಲ್ಲವ ಆ ಸಾಂಗ್ ಹಿಂಗಾಗೈತನ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಗಬೇಡ ಕಣ್ಣೀರ ಏ ಮಕ್ಕಳ ನಿನ್ನ ದೈವ ಸುಮಾರ ಏ ಮಗಳ ನಿನ್ನ ದೈವ ಸುಮಾರ ನಮ್ದು ಸುಮಾರು ಮಾಯಿ ಕೊಟ್ಟ ಏ ಮಕ್ಕಳ ನಿನ್ನ ಜಾತ್ರೆ ಆಗೋದ ಏ ಮಕ್ಕಳ ನಿನ್ನ ದೈವ ಸುಮಾರ ಹಾಗಬೇಡ ಕಣ್ಣೀರ ಹುಡುಗಿ ನಿನ್ನ ದೈವ ಸುಮಾರ ಹಾಗಬೇಡ ಕಣ್ಣೀರ ಮಗಳ ನಿನ್ನ
ಮಲಗರಬಾರ ಕಾಲಾಗ ಬಿಚ್ಚಿ ಕಾಲಿಗೆ ಹಚ್ಚಿ ಕೈಗಳು ಕಡಿಸ್ಯಾರ ಕತ್ತಿಗೆಮ್ಮಿ ಹಾಕಿ ತುಟ್ಟಿ ತೀಡಿ ನಿನ್ನ ಕಡಿ ಮಲಗರಬಾರ ಕಾಲಾಗ ಬಿಚ್ಚಿ ಹಾಕಿ ಕಾಡಿಗೆ ಹಚ್ಚಿ ಕೈಗಳು ಕಡಿಸ್ಯಾರ ಒಬ್ಬಾಕಿ ಮಗಳನ್ನ ಮುದ್ದಾಗಿ ಬೆಳೆಸ್ಯಾರ ಅದನ್ನು ನವರೂರ ಯಪ್ಪ ನವನ ಮೊದಲ ತವ್ರ ಮನಿ ಈಗ ಹಾಲು ಉಂಡೋದು ಅಂತಮ್ಮ ಏನಂತ ಮಾತಾಡ ಆಡ್ಯಾನ ಅದಕ್ಕೆ ಮೋಸ ಮಾಡಾಕ್ ಹೋಗ್ಬೇಡ ಇಲ್ಲಪ್ಪ ಯಪ್ಪ ಹೋಗಿ ಮಾಸ್ತಾರ ಇನ್ನೊಂದಕ್ಕೆ ಆ? ನಮ್ಮಪ್ಪ ಗೊತ್ತಾಗೈತೆ ನೋಡು. ನಿಮ್ಮ ಅವ್ವನ ಸತ್ತಿಗಿರಿ ಊರಾಗ ಬಿಟ್ಟು ಬಂದಾನ ನಿನ್ನ ಅವ್ವನ ಅಲ್ಲೇ ಕುಂಬಿಟ್ಟು ಚಿಪ್ಪ ಜಾಸ್ತಿ ಐತಲ್ಲ ಇಲ್ಲಿ ಅಂದ್ರ ಏನೈತವ ನಿಮ್ಮ ಮಾವ ಹನುಮಂತ ಮಾವ ಅಲ್ಲೇ ನಿಮ್ಮ ಅವ್ವನ ಕರ್ಸಲಿಲ್ಲವ ನಾನು ಒಬ್ಬನ ಬಾ ಅಂತ ಹೇಳಿ ಭಜೇಂದ್ರಿ ಹನುಮಂತ ಮಾವ ನಾನು ಒಬ್ಬನ ಕರ್ಸ್ಯಾವ ಇಲ್ಲ ಮಾಡ್ಕೋಬೇಡ ಜಾತ್ರೆ ಮುಗಿದಿಂದ ಹೋಗಕ್ಕಂತ ಯವ್ವ ಹಾ. ಕಳಿಸಿರು ಆದ್ರೆ ನಿನ್ನ ಕರ್ಕೊಂಡು ನಾ ಇಲ್ಲಿ ಬಂದನೇವ ಮಾಸ್ತರ ಹೊಡಿ ಹೋಗನ ತಿಂಗಳಾಗ ನಿನ್ನ ನೆನಪ ಬರುತ್ತೈತಿ ಸೈಡ್ ಪ್ಲೀಸ್ ಸೈಡ್ ಸಿಂಧಿಕರು ಬಿಟ್ಟ ಊರಾಗ ದ್ಯಾಮೋನ ಜಾತ್ರ್ಯಾಗ ನಿನ್ನ ನೆನಪ ಬರುತ್ತೈತಿ ನೆನಪ ಬರುತ್ತೈತಿ ಮನದಾಗ ಏನೇನೋ ಆಗತೈತಿ 1 2 3 4
ಸಂಜೆ ಹೋಗೋಣ ಇವರು ಒಳಗೆ ಗಂಡು ಬಿದ್ದಾರೆ ನನಗೆ. ಏ ಅವ್ವ ನಿನ್ನ ಅವ್ನ. ದ್ಯಾಮವ್ವ ಜಾತ್ರೆ ಐತಿ ಇದು ಮತ್ತೆ. ತಡಿ ಅವ್ವ ನಿನ್ನ ಅವ್ನ. ಇದನ್ನ ಯಾವಾಗ ನೋಡಿ ಅವ್ವ ಇದನ್ನ ಜೋತ್ ಬಿಟ್ಟು ಅಳಿಗಾಡಕತೈತಿ ಇದು ಯಾವಾಗ ನೋಡಿ ನೀನ ಹೊಯ್ಕೊಳ್ಳೇನಾ? ಹೊಡ್ಕೊಳ್ಳೇನಾ? ಮಾಮ ನೀನು ನಗೋದು ತಪ್ಪತ್ತು ನೀನ್ ತಪ್ಪಾಗಿತ್ತು ಇಲ್ಲೇನೋ ಬೇಕಾದ್ರೆ ಗಂಡಸರ ಮಾಸ್ತರ್ ಕುತ್ತ ಬಿಟ್ಟಾನ ಹಚ್ಚೆ ಬಿಡ್ತಾನ ಇನ್ನೊಂದು ಹಾಕ್ಯಾರ ಇವ್ರು ಕೂಡ ಬರೇ ಹುಟ್ಟಿದ ಊರಾಗ ಕಡಿಬೇಕತ್ತ ತಪ್ಪ ನೋಡ್ದ ಹುಟ್ಟಿದ ಊರಾಗ ನಿಂತು ಕಡಿಬೇಕತ್ತ ನೋಡ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಹಿಡಿತಾರ ಜಮೀನ್ದಾರ್ ಅವರೇ ಎಲ್ಲ ನಿಮ್ಮ ಕಂಪನಿ ಸಹಿತ ತಗೊಂಡ್ ಬಂದಿರಲ್ಲ ಮುಷಿಂಗನ ತಿರುಪತಿನ ತಾವು ಏನು ಬಂದ ವಿಶೇಷ?
ನಮ್ಮ ಬಂದ ವಿಶೇಷ ಆಗಿರ್ಲಿ. ನೀನು ಅಂದು ನನ್ನಿಂದ ಹಣ ಪಡೆದಿದೆಯಲ್ಲ,